ಇಲ್ಲೂ ಒಂದು ದಿವಸ ಕೂತ್ಕೊಂಡು ಕೆಪಿಸಿಸಿ ವತಿಯಿಂದ ನಿಮ್ಮನ್ನ ಸನ್ಮಾನ ಮಾಡಬೇಕು, ಅವ್ರಿಗೂ ಒಂದು ಗೌರವ ಇಲ್ಲಿಂದ ಸಲ್ಲಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ಹುಟ್ಟಾಕ್ತಂತವ್ರು ಡಿ ಕೆ ಶಿವಕುಮಾರ್ ಅವರು. ನೀವೆಲ್ಲ ಸಾಕಷ್ಟು ಭಾಗಗಳಿಂದ ಇಲ್ಲಿ ಬಂದಿದ್ದೀರಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಏನು ನಮ್ಮ ವೇದಿಕೆ ಇವತ್ತು ರೆಡಿ ಮಾಡ್ಕೊಂಡಿದ್ದಾರೆ. ಅದರಿಂದ ನಿಮ್ಮನ್ನ ಜಾಸ್ತಿ ಹೊತ್ತು ಕಾಯಿಸೋದು ಕೂಡ ಅಂತ ಒಂದು ಸರಿಯಾದ ಕ್ರಮ ಅಲ್ಲ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೆ ನಾನು ಪಾರ್ಲಿಮೆಂಟ್ ಅಲ್ಲಿ ಈ ಸರಿ 2ನೇ ಬಾರಿ ನಾನು ಒಂದು ದಿವಸ ಈ ಸರ್ಕಾರ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಧೀನದಲ್ಲಿ ಅಂದ್ರೆ ಅದರ ಒಂದು ಮಿತಿನಲ್ಲಿ ಇರುವಂತ ಎಲ್ಲಾ ಅಧಿಕಾರನು ಕೂಡ ಕೇಂದ್ರ ಸರ್ಕಾರ ಕಿತ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋಗಿದೆ. ಕೇಂದ್ರ ಸರ್ಕಾರ ತನ್ನ ನೀತಿಯಾಗಿ ಬದಲಾಯಿಸಿಕೊಂಡು ಅದನ್ನ ರಾಜ್ಯಗಳ ಮೇಲೆ ಹೇರುವಂತ ಪ್ರವೃತ್ತಿ ಇವತ್ತು ದಿವಸ ಪ್ರಾರಂಭ ಆಗಿದೆ. ವಾಕ್ ಸ್ವಾತಂತ್ರ್ಯಕ್ಕೆ ಇವತ್ತು ಹಕ್ಕಿದೆ ಸಂವಿಧಾನದಲ್ಲಿ. ಆ ಸಂವಿಧಾನನ ವಿರೋಧ ಮಾಡಿ ಅಲ್ಲಿರುವಂತ ಶಾಸಕರಿಗೆ ಅವಕಾಶ, ಆ ರಾಜ ತನ್ನ ಆಸ್ಥಾನದಲ್ಲಿ ಎಲ್ಲಾ ಮಂತ್ರಿಗಳೆಲ್ಲನ್ನು ಕೂರಿಸ್ಕೊಂಡು ಒಂದ್ ದಿವಸ ಕೇಳ್ತಾನೆ, ನಮ್ಮ ರಾಜ್ಯನ ಬಲಿಷ್ಠವಾಗಿರ್ಬೇಕು ಅಂತಂದ್ರೆ ಬಿಲ್ಡಿಂಗ್ ಕಟ್ಟಬೇಕು, ರಸ್ತೆ ಮಾಡಬೇಕು, ಪ್ರತಿಯೊಂದಕ್ಕೂ ಕೂಡ ಇಂಜಿನಿಯರ್ಸ್ ಬಹಳ ಮುಖ್ಯ ಆಗ್ತಾರೆ, ಇಂಜಿನಿಯರ್ಸ್ ಬಹಳ ಮುಖ್ಯ ಸರ್ ನಿಂತು ಹೋದರೆ. ಅವ್ರು ಹೇಳ್ತಾರೆ ಸರ್ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಆರೋಗ್ಯ ಇಲ್ಲದೆ ಇದ್ರೆ ಬಹಳ ಕಷ್ಟ. ಅದರಿಂದ ಡಾಕ್ಟರ್ ಸರ್ ಸರಿ ದುಡ್ಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ. ಈ ಫೈನಾನ್ಸ್ ಮಾಡೋರು ಇರ್ತಾರಲ್ಲ, ಫೈನಾನ್ಷಿಯಲ್ ಇರ್ತಾರಲ್ಲ ಸರ್, ಅವರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರಿಲ್ಲ ಅಂದ್ರೆ ಇದೇನು ಡಾಕ್ಟರ್ ಇಟ್ಕೊಂಡು ಏನ್ ಮಾಡ್ತೀರಾ, ದೊಡ್ಡ ಫೈನಾನ್ಷಿಯಲ್ ಇರ್ತಾರೆ ಅವ್ರನ್ನೆಲ್ಲ. ಅದ್ರಲ್ಲಿ ಬರೀ ಓದು, ಬರೀ ಭಾಷೆ, ಬರೀ ವಿದ್ಯೆ ದೊರಕಿಸೋದು ಪರಸತ್ವವನ್ನು ಬೇಕು ಬೇರೆ ಕಣ್ಣದಕ್ಕೆ ಚರದ ಮಮತಾ ಕಾರದ ಪರೆಯು ಹರಿದಂದು ಅರಿಯುವುದು ಅರಿವಿನ ಕಣ್ಣು, ಅರಿಯುವುದು ಅರಿವಿನ ಕಣ್ಣು ಮಂಕುತಿಮ್ಮ. ಅಂದ್ರೆ ನೀವು ವಿದ್ಯೆ, ಬುದ್ಧಿ, ಶಕ್ತಿ ಎಲ್ಲ ಇರ್ಬೋದು ನಿಮ್ಗೆ, ಆದ್ರೆ ಅದು ಇದೆ ಅನ್ನೋ ದುರಹಂಕಾರ ಮತ್ತೆ ಮಾನವೀಯತೆ ಇಲ್ಲ ಅಂತ ಅಂದ್ರೆ ಅದಕ್ಕೆ ಮುಕ್ತಿ ಸಿಗಲ್ಲ. ಅದು ಸರಿಯಾದ ವಿದ್ಯೆ ಆಗಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಅರ್ಥಗ ಮಾತ್ರ ಹರಿಯುವುದು ಅರಿವಿನ ಕಣ್ಣು ಅಂತ, ತೆರೆಯುವುದು ಅರಿವಿನ ಕಣ್ಣು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಾವು. ಅದರಿಂದ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಕೈ ಮುಗಿದು ನೀವು ತಯಾರು ಮಾಡುವಂತ ಶಿಷ್ಯರು ಏನಿರ್ತಾರೆ, ಎಲ್ಲೋ ಒಂದು ಹಂತದಲ್ಲಿ ಒಂದ್ ದಿವಸ ಡಿ ಕೆ ಶಿವಕುಮಾರ್ ಆಗ್ಲಿ, ಒಂದ್ ದಿವಸ ಸಿದ್ದರಾಮಯ್ಯ ಆಗ್ಲಿ, ಒಂದ್ ದಿವಸ ಒಂದು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಒಂದು ಶಿಷ್ಯರನ್ನ ನೀವು ರೆಡಿ ಮಾಡಬೇಕು. ಇವತ್ತೇನಾದ್ರೂ ನಿಂತಿದೆ ಇವತ್ತು ನಮ್ಮ ಸಮಾಜ ಅಂತ ಅಂದ್ರೆ ರೂರಲ್ ಇಂದ ಬಂದಂತ ವಿದ್ಯಾರ್ಥಿಗಳ ಮೇಲೆ ಹೊರತು ಸಿಟಿಯಿಂದ ಬಂದಿರುವಂತ ವಿದ್ಯಾರ್ಥಿಗಳ ಮೇಲೆ ಬಹಳ ಕಮ್ಮಿ. ಇವತ್ತು ನಮ್ಮ ದೇಶದಲ್ಲಿ ಬಹಳ ಒಂದು ದೊಡ್ಡ ಒಂದು ಕ್ರಾಂತಿಗೆ ಇದು ಮಾಡಿರೋರು ಕೂಡ ರೂರಲ್ ಪ್ರಮಾಣದಿಂದ ಬಂದಂತ ವಿದ್ಯಾರ್ಥಿಗಳೇ. ಆ ಕಾರಣಕ್ಕೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ವಂದಿಸಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನಿಮ್ಗೆ ಸನ್ಮಾನನ ಡಿ ಕೆ ಶಿವಕುಮಾರ್ ಅವರು ಮಾಡಿ ನಿಮ್ಮನ್ನೆಲ್ಲ ಖುಷಿ ಪಡಿಸಿ ಕಳಿಸ್ಲಿ ಅಂತ ನಾನು ತಿಳ್ಕೊಂಡು ನೆಕ್ಸ್ಟ್ ಇಯರ್ ಕೂಡ ಇನ್ನ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈ ನಾಡಿನ ಉಪಮುಖ್ಯಮಂತ್ರಿಗಳು 24x7 ಆಗಿ ಕಾರ್ಯ ಮಾಡ್ತಕ್ಕಂಥ, ಇಡೀ ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಅಂತ ನಾಮಕರಣ ಮಾಡುವುದರ ಜೊತೆಗೆ ಒಂದು ಹೊಸ ರೂಪವನ್ನೇ ಕೊಟ್ಟು ನೀರಾವರಿ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡ್ತಕ್ಕಂಥ, ಎಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತ ತಿಳ್ಕೊಂಡು ನಾನು ಅವರಲ್ಲಿ ಕಳಕಳಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಬಂದೋಳೆ ವೇದಿಕೆ ಇರುವಂತ ಎಲ್ಲ ಗೌರವಾನ್ವಿತ, ಈಗ ತಾನೇ ನಾನು ಬಂದಾಗ ಮಾನ್ಯ ಶ್ರೀ ಆರಾಧ್ಯರವರು, ನಿರಂಜನ ಆರಾಧ್ಯರವರು ಈ ದೇಶದ ಶಿಕ್ಷಣ ನೀತಿ, ಹೊಸ ನೀತಿ ಮತ್ತು ನಾವು ಮಾಡ್ತಾ ಇರೋಂಥ ನೀತಿ ಬಗ್ಗೆ ತಮಗೆಲ್ಲ ಕೂಡ ವಿಚಾರವನ್ನ ಹಂಚ್ಕೊಳ್ತಾ ಇದ್ರು. ಈಗ ತಾನೇ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇಬ್ಬರಿದ್ದಾರೆ, ಇಬ್ಬರು ಕೂಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಅವರು ಪ್ರೈಮರಿ ಸ್ಕೂಲ್ ಕಟ್ಟಿದ್ದಾರೆ, ಇವರು ಹೈಸ್ಕೂಲ್ ಕಟ್ಟಿದ್ದಾರೆ, ಇವರು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ದಾರೆ, MBA ನರ್ಸಿಂಗ್ ಎಲ್ಲ ಕೂಡ ಚಂದ್ರಶೇಖರ್ ಬೆಂಗಳೂರು ನಗರದಲ್ಲಿ 3-4 ಸ್ಕೂಲ್ ಕಟ್ಟಿದ್ದಾರೆ. ಇವರು ಇಂಜಿನಿಯರಿಂಗ್ ಕಾಲೇಜ್ನೇ ಕಟ್ಟಿದ್ದಾರೆ. ಸೊ ವೇದಿಕೆಯಲ್ಲೆಲ್ಲ ಬಹಳ ಜನ ಎಲ್ಲ ನಮ್ಮ ನಾಯಕರುಗಳೆಲ್ಲ ಇದ್ದಾರೆ. ಗುರಿಕಾರ್ ಅವರು ಈಗಾಗಲೇ ಬಹಳ ದೊಡ್ಡ ಸೇವೆಯನ್ನು ಕೂಡ ರಾಜ್ಯ ಮಟ್ಟದಲ್ಲಿ, ಈಗ ರಾಷ್ಟ್ರ ಮಟ್ಟಕ್ಕೆ ಕಾಲಿಟ್ಟಿದ್ದಾರೆ. ಇನ್ನು ಬಹಳ ಜನ ಪ್ರಮುಖರೆಲ್ಲ ಕೂಡ ವೇದಿಕೆಯಲ್ಲೆಲ್ಲ ಕೂಡ ಇದ್ದಾರೆ. ಯಾರ ಹೆಸರು ತಗೊಳ್ಳೋದಿಲ್ಲ, ಕ್ಷಮಿಸಬೇಕು. ಪದಾಧಿಕಾರಿಗಳಿದ್ದಾರೆ, ತಾವು ಬಂದಿದ್ದೀರಿ, ಶಿಕ್ಷಕರೆಲ್ಲ ಬಂದಿದ್ದೀರಿ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಶಿಕ್ಷಕರೆಲ್ಲ ಬಂದಿದ್ದೀವಿ. ನಿಮ್ಗೊಂದು ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್. ನನಗೂ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳೋಂಥ ಭಾಗ್ಯ ನನಗೆ ಸಿಗಲಿಲ್ಲ. ನಾನು ಸ್ವಲ್ಪ ಹಂಗೆ ಹಿಂಗೆ ಆಟ ಆಡಿಕೊಂಡು ವಿದ್ಯುತ್ ಬಗ್ಗೆ ಬಹಳ ಕಡಿಮೆ ಮಾಡಿದೆ. SLC 287 ಮಾರ್ಕ್ಸ್ ಬಂದು ನನಗೆ. ಸೊ ಎಲ್ಲ ಬರೀ ರಾಜಕೀಯನೇ. ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಬಿಡೋದು ನಾವು ಸ್ಕೂಲಲ್ಲಿ. ಸೊ ಮಾಡಿ ಸರಿಯಾಗಿ ಎಜುಕೇಶನ್ ಮಾಡಲಿಲ್ಲ. ಯಾವಾಗ ನನಗೆ ಬಂತು ಅಂದರೆ ಹಂಗೋ ಅಸೆಂಬ್ಲಿಗೆ ನಿಂತ್ಕೊಂಡು ಅಸೆಂಬ್ಲಿಲಿ ಗೆದ್ದುಬಿಡೆ. ಅಲ್ಲಿ ಗೆದ್ದ ತಕ್ಷಣ ಅಲ್ಲಿ ಬಂಗಾರಪ್ಪ ಒಂದ್ ಕಡೆ, ರಾಮಕೃಷ್ಣ ಒಂದ್ ಕಡೆ, ಹೆಗ್ಡೆ ಒಂದ್ ಕಡೆ, ರಂಗನಾಥ್ ಒಂದ್ ಕಡೆ, ಯಾಯ ಒಂದ್ ಕಡೆ, ಚಂದ್ರೇಗೌಡ ಒಂದ್ ಕಡೆ, ವೀರಪ್ಪ ಮೊಯ್ಲಿ ಒಂದ್ ಕಡೆ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ಇಂಥೆಲ್ಲ ದಿಗ್ಗಜರು ಅಸೆಂಬ್ಲಿ ಒಳಗಡೆ ಇದ್ದು ಅವರ ಭಾಷಣ, ಅವರ ವಿಚಾರ, ಚರ್ಚೆ ಇವೆಲ್ಲ ನೋಡಿ ನಾನು ನೋಡಿದ್ರೆ ಕೊನೆಗೆ ಎಲ್ಲ ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗ್ತಿರೋ ವಾಪಸ್ ಮೆಲುಕಾಗಿ ನೋಡಿದ್ರೆ ನಾನು ಎಜುಕೇಶನ್ ಬಗ್ಗೆ ಹೆಚ್ಚಿಗೆ ಕಾಳಜಿ ಕೊಡಲಿಲ್ಲ ಅಂತೇಳಿ ಆಗ ಸ್ವಲ್ಪ ಏನಾದರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ 2004 ಪ್ರಾರಂಭ ಮಾಡಿ ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ NPS ಸ್ಕೂಲ್ ಸೇರಿಸ್ಬಿಟ್ಟೆ. ನನ್ನ ತೆಗೆದಾಕ್ಬಿಟ್ಟಿದ್ರು ಡಾಕ್ಟರ್ ಗೋಪಾಲಕೃಷ್ಣ ಸ್ಕೂಲಿಂದ. ಇವನು ಸರಿ ಇಲ್ಲ ಪೋಲಿ ಇವನು ಅಂದ್ಬಿಟ್ಟು ನನ್ನ ಡಿಸ್ಮಿಸ್ ಮಾಡಿ ಕಳಿಸ್ಬಿಟ್ಟಿದ್ರು. ತಿರುಗಿ ವಾಪಸ್ ಅಲ್ಲೇ ಸೇರ್ಕೋಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಬಹಳ ಪ್ರಯತ್ನ ಮಾಡಿದ್ರು. ಅವ್ರು ಸೀಟ್ ಕೊಡಲಿಲ್ಲ. ಆಮೇಲೆ ಏನೋ ಬಿಡಿ ಅವರೇ ಸಹಕಾರ ಕೊಟ್ಟು ಅವರೇ ನನಗೆ ಸ್ಕೂಲ್ ಶುರು ಮಾಡಿಸಿದ್ರು. ನೀನೊಬ್ಬ ನನ್ನ ಶಿಷ್ಯ, ನೀನು ಸ್ಕೂಲ್ ಮಾಡ್ಬೋದು ಅಂತೇಳಿ ನನ್ನ ಕೈಲಿ ಸ್ಕೂಲ್ ಮಾಡಿಸಿ ನಾನು ನ್ಯಾಷನಲ್ ಯೂನಿವ್ ಪಬ್ಲಿಕ್ ಸ್ಕೂಲು 2 ಮಾಡಿದ್ದೀನಿ. ಈಗ ಒಂದು 3 ಅಪೋಲೋ ಸ್ಕೂಲ್ ಅಂತ ಮಾಡಿದ್ದೀನಿ. ಈಗ ನಮ್ಮ 3ಗಳಲ್ಲೂ ಸ್ಕೂಲ್ ಶುರು ಮಾಡಕ್ಕೆ ಮಾಡಿದ್ದೀನಿ. ಒಂದು ಮಕ್ಕಳಿಗೆ ಕೊಡಬೇಕು ಅಂತ 16 ಎಕರೆಗಳನ್ನ ಜಮೀನುಗಳನ್ನೆಲ್ಲ ನನ್ನ ಜಮೀನುಗಳೆಲ್ಲ ಶಿಕ್ಷಣಕ್ಕೆ ಎಲ್ಲ ಫ್ರೀಯಾಗಿ ಬರ್ಕೊಟ್ಬಿಟ್ಟಿದ್ದೀನಿ. ಎಲ್ಲ ಗೌರ್ಮೆಂಟ್ ಊರಲ್ಲಿ ಬರ್ಕೊಟ್ಬಿಟ್ಟಿದ್ದೀನಿ. ಆಮೇಲೆ ನಾನು ಗ್ರಾಜುಯೇಟ್ ಇದಾಗಲಿಲ್ವಲ್ಲ, ಗ್ರಾಜುಯೇಟ್ ಇರಲಿಲ್ಲ ನಾನು. ಸೊ ಏನಾದ್ರು ಮಾಡಿ ನನ್ನ ಮಕ್ಕಳು ಅಪ್ಪ ನೀನೇ ಓದಲಿಲ್ಲ, ನನಗೆ ಓದು ಅಂತೀಯಲ್ಲ ಅಂದ್ಬಿಟ್ಟು ಕೊನೆಗೆ ನಾನು 2004 3 ಶುರು ಮಾಡಿ 2007ಕ್ಕೆ ಡಿಗ್ರಿ ತಗೊಂಡು ಮೈಸೂರು ಯೂನಿವರ್ಸಿಟಿಲಿ ನನ್ನ ಅನುಭವದ ಮೇಲೆ ಸ್ವಲ್ಪ ಓದಿಸ್ಕೊಂಡು ಗ್ರಾಜುಯೇಟ್ ಆದೆ. ಆಮೇಲೆ ನಾನು SM ಕೃಷ್ಣವ್ರ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದೆ. ಹಿಂದೇನು ಮಂತ್ರಿ ಆಗಿದ್ದೆ ಬಂಗಾರಪ್ಪನವ್ರ ಗೌರ್ಮೆಂಟಲ್ಲಿ. ಅದಾದ್ಮೇಲೆ SM ಕೃಷ್ಣವ್ರ ನಾನು ಏನು ಅವತ್ತು ಮೈಸೂರಲ್ಲಿ ನಾನು ಓಪನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ತಗೊಂಡಲ್ಲ, ಡಿಗ್ರಿ MA ಪೊಲಿಟಿಕಲ್ ಸೈನ್ಸ್ ಅಂತ 25 ವಯಸ್ಸು ಆಗ್ಬೇಕಾಯ್ತು ಬರೆದ್ರೆ. ಸೊ ಅವತ್ತಾದ ಸಂತೋಷ ನನ್ನ ಮಂತ್ರಿ ಅದಕ್ಕಿಂತ ದೊಡ್ಡ ಸಂತೋಷ ನನ್ನ ಗ್ರಾಜುಯೇಟ್ ಆದಾಗ ನನಗೆ ಆಯಿತು. ಹಾಗೆ ಎಜುಕೇಶನ್ ಈಗ ಬಹಳ ವಿಚಾರ. ನಮ್ಮ ಈಗಾಗಲೇ ಚಂದ್ರಶೇಖರ್ ಹೇಳ್ದಂಗೆ ಈಗ ಈ ದೇಶಕ್ಕೆ ಆಧಾರ ಸ್ತಂಭ 4: ಒಬ್ಬ ಕೃಷಿಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಶಿಕ್ಷಕ. ಈ 4 ಇದ್ರೇನೆ ಆಧಾರ ಸ್ತಂಭ. ಸೊ ಇಲ್ಲ ಎಲ್ಲರೂ ಆಳಕ್ಕೆ ಸಾಧ್ಯ ಇಲ್ಲ. ಈಗ ಹೊಸ ವಿಚಾರ ಬಂದ್ಬಿಟ್ಟಿದೆ. ಮೊದಲು ನಮ್ಮ ಕಾಲದಲ್ಲಿ ಕಷ್ಟಪಟ್ಟು ಓದಿಸಿ ಬರ್ಸಿ ಪೆನ್ನು ಪೂಣ್ಕಾರ ಲೆಕ್ಕಕಾರ ಹಾಕಿ 2 2 4 4 2 8 ಅಂತ ಎಲ್ಲ ಏನೇನೋ ಬರ್ಸ್ತಾ ಇದ್ರು. ಈಗೆಲ್ಲ ಕಂಪ್ಯೂಟರ್ ಇದನ್ನು ಬಂದ್ಬಿಟ್ಟು, ಆಗ ಕ್ಯಾಲ್ಕುಲೇಟರ್ಗಳು ಬಂದ್ಬಿಟ್ಟು, ನಮ್ಮ ಕಾಲಕ್ಕೆ ಕ್ಯಾಲ್ಕುಲೇಟರ್. ತಿರ್ಗಾ ನಾವು ಬಿಡ್ತಿದ್ದಂಗೆ ಈಗ ಕಂಪ್ಯೂಟರ್ ಬಂದ್ಬಿಟ್ಟು ತಿರ್ಗಾ ಈಗ ಟೀಚರ್ಗಳು ನೀವೇನಾದ್ರು ತಪ್ಪು ಹೇಳಿದ್ರೆ ಈಗ ಫೋನಲ್ಲೇ ಇಂಟರ್ನೆಟ್ ಮತ್ತೊಂದೆಲ್ಲ ಫೋನಲ್ಲೇ ಕೂತ್ಕೊಂಡು ಹಾಕೊಂಡು ಇನ್ಫಾರ್ಮೇಶನ್ ಎಲ್ಲ ಫೋನಲ್ಲೇ ಬಂದ್ಬಿಡ್ತದೆ. ನೀವೇನಾದ್ರು ಸುಳ್ಳು ಪಾಠ ಗೀಟ ಹೇಳಿದ್ರೆ ನಿನ್ ಹುಡುಗರುಗಳೇ ನಿಂತ್ಕೊಂಡು ಹಂಗಲ್ಲನೇ ಹಿಂಗೆ ಅಂತ ಅಂದ್ಬಿಟ್ಟು ನಿಮ್ಗೆ ಪಾಠ ಹೇಳೋ ಕಾಲ ಬಂದ್ಬಿಟ್ಟಿದೆ. ಈಗ ಹೊಸದಾಗಿ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಇನ್ನ ಮುಂದಕ್ಕೆ ಟೇಕ್ ಓವರ್ ಆಗಿದೆ. ನೆಕ್ಸ್ಟ್ ಇನ್ನೆಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತದೆ. ನಿನ್ನೆ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಫಂಕ್ಷನ್ ಹೋಗಿದ್ದೆ. ಅಲ್ಲಿ ನಾನು ಭಾಷಣನೇ ಮಾಡಿಲ್ಲ. ನಮ್ಮ ಆಫೀಸರ್ಗಳೆಲ್ಲ ನಾನೆಲ್ಲೋ ಭಾಷಣ ಮಾಡಿ ನಾನು ಮಾತಾಡೋದನ್ನ ನನಗೆ ತೋರಿಸ್ಬಿಟ್ಟು ನಾನೇ ದಂಗ್ ಹೊಡೆದ್ರೆ ಎಲ್ಲೇ ನಾನು ಮಾತಾಡಿದ್ದೀನಿ ಅಂತ. ನನಗೆ ಯಾವ್ದಾದ್ರು ಮ್ಯಾಚ್ ಮಿಕ್ಸ್ ಮಾಡ್ಬಿಟ್ಟು ಇವತ್ತು ಹೊಡಿತಾರೆ. ಈಗ ನೀವೆಲ್ಲ ಶಿಕ್ಷಕರಿದ್ದೀರಿ. ಈಗ ಇದು ಇರೋದ್ರಲ್ಲಿ ಸ್ವಲ್ಪ
ಹಿಂದೆ ವೀರಪ್ಪ ಮೊಯ್ಲಿ ಅವ್ರ ಕಾಲ ಬಂದ ಮೇಲೆ ತಿರ್ಗಾ ಮುಂದಕ್ಕೆ ಬೆಳೆದ ಮೇಲೆ ಈ ಕ್ವಾಲಿಟಿ ಆಫ್ ಎಜುಕೇಶನ್ ಮೊದಲು DLRC ಅಂತಿತ್ತು, ಆಗೆಲ್ಲ ಲಂಚ ಪಂಚ ಕೊಟ್ಬಿಟ್ಟು ಸೇರ್ಕೊಬಿಡ್ತಿತ್ತು. ಈಗಿಲ್ಲ, ಈಗೆಲ್ಲ ಕ್ವಾಲಿಟಿ ಈಗಿರೋಂಥ ಯಾರೇ ಶಿಕ್ಷಕರು ಸೇರಿದ್ರೆ ಕೂಡ ಈಗ ಸ್ವಲ್ಪ ಕ್ವಾಲಿಟಿ ಕೂಡ ಈಗ ರೈಸ್ ಆಗಿದೆ. ಈಗ ಎಲ್ಲ ಗ್ರಾಜುಯೇಟ್ಗಳು ಗ್ರಾಮೀಣ ಪ್ರದೇಶದಲ್ಲಿರೋರು 50% ಹೆಣ್ಮಕ್ಳೇ ಈಗಿದ್ದಾರೆ, ಎಲ್ಲ ಕೂಡ ಒಳ್ಳೆ ಇದ್ದಾರೆ, ಒಳ್ಳೆ ಪ್ರೊಫೆಷನ್ ತೆಗೆದುಕೊಳ್ತಾ ಇದ್ದಾರೆ. ಭಾಳ ಇರೋದ್ರಲ್ಲಿ ಭಾಳ ಶಿಸ್ತಿನಿಂದ ಎಜುಕೇಶನ್ ಮಾಡ್ತಾ ಇದ್ದಾರೆ. ಬಟ್ ಹಿಂದೆ ಹಂಗಿರ್ಲಿಲ್ಲ. ಈಗ ನನಗೂ ಕೂಡ ನಾನು ಸ್ಕೂಲ್ ಇದ್ದಾಗ ನಮ್ಮ ಗೋಪಾಲಕೃಷ್ಣ MPS ಅವರು ನನಗೂ ದೊಣ್ಣೆಯಲ್ಲಿ ಹಾಕೊಂಡು ಬಡಿತಾ ಇದ್ರು, ಕಿವಿ ಇಡ್ತಾ ಇದ್ರು, ಅದಕ್ಕೆಲ್ಲ ಇಟ್ಬಿಡ್ತಿದ್ರು, ಕಿವಿಲಿ 2 ಕಲ್ಲಿಟ್ಬಿಟ್ಟು ಈಗ ಹಿಂಗೆ ಇಡ್ತಾ ಇದ್ರು. ನನ್ಗೆ ಪ್ರಾಣ ಹೋದಂಗೆ ಆಗೋದು. ನೀ ಇದನ್ನ ಈ ಮಂಡಿಲಿ ನೀಲ್ ಡೌನ್ ಮಾಡ್ತಾ ಇದ್ರು. ಈಗ ಕಾಲ ಎಲ್ಲ ಹೊಂಟೋಯ್ತು. ಚಂದ್ರಶೇಖರ್ ಈಗ ನೋ ಮ್ಯಾನ್ ಎಲ್ಲ ಬೈಯಂಗೂ ಇಲ್ಲ. ಹಿಂದೆ ಎಲ್ಲ ತ್ರೇತದೊಳ್ ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ಆದ್ರೆ ಕಲಿಯುಗದೊಳ್ ಗುರುವು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ಹಾಗೆ ಚೆನ್ನಾಗಿ ಜಡ್ಜ ಇರುತ್ತೆ ತ್ರೇತ ಕಾಲದಲ್ಲಿ. ಕಲಿ 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 ಅಂತ ಹೇಳ್ಕೊಂಡು ಹೊಡಿತಾ ಇದ್ರು ಆರೇತಾರೆ ಆ ಕಾಲದಲ್ಲಿ. ಆಮೇಲೆ ದ್ವಾಪರ ಕಾಲದಲ್ಲಿ ಸ್ವಲ್ಪ ವಂದಿಸ್ತಿದ್ರಂತೆ, ಕಲ್ತ್ಕೊಳ್ಳೋ ನನಗೆ ಈಗ ಕೊಡ್ತಾ ಅಂತ ಹೇಳ್ತೀವಿ. ಈಗ ಶಿಕ್ಷೆನೆ ಗುರುನೇ ಈಗ ಶಿಷ್ಯಂಗೆಲ್ಲ ನನ್ಗೆ ಸಂಬಳ ಕೊಡ್ತಾರಪ್ಪ, 50,000 70,000 ಕೊಡ್ತಾರೆ, ನನ್ ಸಂಬಳಕ್ಕಾರನೇ ನಾಕ್ ಕಲ್ತ್ಕೊಳ್ಳೋದು ಅಂದ್ಬಿಟ್ಟು ಅವನೇ ಕೈ ಮುದ್ದು ಕೇಳ್ಕೊಂಡು ಯಾರಿಗೂ ಹೊಡೆಯಂಗಿಲ್ಲ, ಅನ್ನಂಗಿಲ್ಲ, ಮಾಡಂಗಿಲ್ಲ. ನನ್ನ ಮಗಳು ಹೇಳ್ತಾಳೆ, ಮೊನ್ನೆ ಯಾರೋ ಒಂದು ಚಿಕ್ಕ ಆರ್ಟಿ ಮಗಳು ಸೇರಿತ್ತಂತೆ. ಸೇರಿದ ತಕ್ಷಣ ಕೊನೆಗೆ ಏನೋ ತಾಯಿ ಬೈದ್ ಬಿಟ್ಟಿದ್ದಾರೆ, ನೀನು ಸರಿಯಾಗಿ ಓದಿಲ್ಲ, ನೀನು ಹಂಗೆ ಹೆಂಗೆ ಬಿಟ್ಟೋಗ್ ಮನೆ, ನನಗೆ ಬರಬೇಡ ನೀನು ಅಂತ. 3 ಗಂಟೆ 4 ಗಂಟೆ ಹೋಗೇ ಇಲ್ವಂತೆ ವಾಪಸ್ ಮನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೊನೆಗೆಲ್ಲ ಮಗು ಇಟ್ಕೊಂಡು ಬಂದ್ರೆ ಆ ತಾಯಿ ಮಗು ಕೆಡ್ತಾನೆ, ನೀನ್ ಮನೆ ಬಿಟ್ಟು ಹೋಗೋದಲ್ಲ, ನಾನು ಹೊಂಟೋದೆ. ಸೊ ಪೇರೆಂಟ್ಸ್ಗೂ ಕೂಡ ಬಹಳ ದೊಡ್ಡ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ಈ ಫೋನ್ಗಳು ಬಂದ್ಬಿಟ್ಟ ಮೇಲೆ, ಈ ಕಂಪ್ಯೂಟರ್ ಬಂದ್ಮೇಲೆ, ಈಗೆಲ್ಲ ಬಂದ್ಮೇಲೆ ಎಲ್ಲ ಬಹಳ ದೊಡ್ಡ ಆಕ್ಟಿವಿಟೀಸ್ಗೆ ಎಷ್ಟು ಒಳ್ಳೇದಿದೆಯೋ ಅಷ್ಟು ಮಿಸ್ಇನ್ಫಾರ್ಮೇಶನ್, ವಿಚಾರಗಳು ಬಹಳ ಕೂಡ ದೊಡ್ಡ ಪ್ರಾಬ್ಲಮ್ ಆಯ್ತು. ಅದರಿಂದ ನಮ್ಮ ಟೀಚರ್ಸ್ಗೂ ಕೂಡ ಈಗ ದೊಡ್ಡ ಚಾಲೆಂಜಿಂಗ್. ಬಟ್ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾ ವಿಶೇಷವಾಗಿ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಸ್ವಲ್ಪ ಆಂಧ್ರ, ಹಳೆ ಆಂಧ್ರ ಎಲ್ಲ ಸೇರಿ ನಮ್ಮಲ್ಲಿ ಇರುವಂತ ಕ್ವಾಲಿಟಿ ಎಜುಕೇಶನ್ ಇರೋದ್ರಲ್ಲಿ ಸ್ವಲ್ಪ ಪರವಾಗಿದೆ. ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ 23 ಲಕ್ಷ ಜನ ಇದ್ದಾರೆ, ಬೆಂಗಳೂರಲ್ಲಿ 25 ಲಕ್ಷ IT ಇಂಜಿನಿಯರ್ಸ್ ಇದ್ದಾರೆ. ಅದಕ್ಕೆ ನಮ್ದೆಲ್ಲದಕ್ಕೂ ಸ್ಟಾರ್ಟ್ಅಪ್ ಸಿಟಿ, ಎಲ್ಲ IT BT ಎಲ್ಲ ಕೂಡ ನಾವು ಬಹಳ ಪ್ರಸಿದ್ಧವಾಗಿದ್ದೀವಿ. ವಿಶ್ವದ ಎಲ್ಲ ನಾಯಕರೆಲ್ಲ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಿಶ್ವದ ನಾಯಕರೆಲ್ಲ ಫಸ್ಟ್ ಬೆಂಗಳೂರು ಬರ್ತಾ ಇದ್ದಾರೆ, ಇಲ್ಲೆಲ್ಲ ಆಗ್ತದೆ. ಇಷ್ಟು ದೊಡ್ಡ ಬೆಳೀತಾ ಇದೆ. 1,40,00,000 ಜನಸಂಖ್ಯೆ ಇದೆ. 70 ಲಕ್ಷ ಜನ ದಿನ ಹೊರಗಡೆಯಿಂದ ಬೆಂಗಳೂರು ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚು ಕಮ್ಮಿ 2 ಲಕ್ಷ ಜನರಿಗೆ ನಾವು ಅವ್ರ ಕಸ, ಅವ್ರ ಗಾಡಿ, ಅವ್ರ ಮತ್ತೊಂದು ಎಲ್ಲ ಕೂಡ ನೋಡ್ಬೇಕಾಗಿದೆ. ಬಟ್ ಇವತ್ತು ಯಾಕೆ ಇಷ್ಟು ಬೆಂಗಳೂರು ಬೆಳೀತು ಅಂತಂದ್ರೆ, ಅವತ್ತು ಮಹಾರಾಜರ ಕಾಲದಿಂದ ಹಿಡಿದು ಯಾವುದೇ ಸರ್ಕಾರ ಇರಲಿ, ನಾನು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸರ್ಕಾರ ಅಂತ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಬೋರ್ಡ್ ಏನು ಬ್ಲಾಕ್ ಬೋರ್ಡ್, ಆಪರೇಷನ್ ಬ್ಲಾಕ್ ಬೋರ್ಡ್ ಅಂತ ಶುರು ಮಾಡಿ ಬೇಕಾದಷ್ಟು ಕೂಡ ಅವರು ಒಂದು ಹೊಸ ದಿಕ್ಕನ್ನ ಈ ದೇಶಕ್ಕೆ ಕೊಟ್ಟರು. ಇವತ್ತು 30ರಿಂದ 40% ಕೂಡ ಕೆಲವು ಸ್ಟೇಟ್ಗಳು ಎಜುಕೇಶನ್ಗೋಸ್ಕರ ಫಂಡ್ ಮಾಡಂತ ಒಂದು ಪರಿಸ್ಥಿತಿ ಇದೆ. ದೊಡ್ಡ ರೆವಲ್ಯೂಷನ್ ಮಾಡಿದ್ವಿ. ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಕಲ್ ಕೋರ್ಸ್ಗಳೆಲ್ಲ ಇಲ್ಲೇ ಬಂತು. HMD ಬಂತು, ITI ಬಂತು, BL ಬಂತು, ಇಸ್ರೋ ಬಂತು, ಎಲ್ಲ ಕೂಡ ಬೆಂಗಳೂರಲ್ಲೇ ಪ್ರಾರಂಭ ಆಯ್ತು. ಅಂದ್ರೆ ನಮ್ಮ ಹಿರಿಯರು ಈ ರಾಜ್ಯಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಇದೆಯಲ್ಲ, ಇಡೀ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚ ಭಾರತವನ್ನ ಕರ್ನಾಟಕದ ಮುಖಾಂತರ ನೋಡ್ತಾ ಇದೆ. ಇದಕ್ಕೆ ನಮ್ಮ ಶಿಕ್ಷಕರ ಕಾರಣ ಅಂತ ಹೇಳಲಿಕ್ಕೆ ನನಗೆ ಈಗ ನಾವು CV ರಾಮನ್ ನಗರ ರೋಡ್ ಅಂತ ಹೇಳ್ತೀವಿ, CV ರಾಮನ್ ಬಗ್ಗೆ ಮಾತಾಡ್ತೀವಿ. ಸರ್ವಪಳ್ಳಿ ರಾಧಾಕೃಷ್ಣ ಅವ್ರಿಗೂ ಮೈಸೂರಿಗೆ ತಾನೇ ಅವರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್. ಯಾಕೆ ಕೊಟ್ಟು ಅನ್ನೋ ದೃಷ್ಟಿಯಿಂದ ಇವತ್ತು ಈ ದೇಶದ ಒಬ್ಬ ರಾಷ್ಟ್ರಪತಿಯಾಗಿ ಸರ್ವಪಲ್ಲಿ ರಾಧಾಕೃಷ್ಣರವ್ರನ್ನ ಇವತ್ತು ನಾವು ನೆನೆಸ್ಕೊಂಡು ಅವರ ಹುಟ್ಟಿದ ಹಬ್ಬವನ್ನ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಇದೇ ನಮ್ಮ ಈ ದೇಶಕ್ಕೆ ಕೊಟ್ಟಂತ ಶಿಕ್ಷಕರ ಒಂದು ಕೊಡುಗೆ. ಜವಾಹರ್ಲಾಲ್ ನೆಹರು ಕೂಡ ಅವತ್ತಿನ ಕಾಲದಲ್ಲಿ ಈ ಶಿಕ್ಷಣಕ್ಕೆ ಹೊಸ ಅಡಿಪಾಯವನ್ನ ಇವತ್ತು ಹಾಕಿ ಕೊಟ್ಟಿದ್ದಾರೆ.
ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ನಾನು ನೆನೆನೋ ಮೊನ್ನೆನೋ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ, ನೆನೆ ನಾನು ಕ್ಯಾಬಿನೆಟಲ್ಲೂ ಕೂಡ ಹೇಳಿದೆ, ನಮ್ಮ ರಶ್ಮಿ ಹೆಣ್ಮಗಳು ಸೆಕ್ರೆಟರಿ ಅವ್ರು ಹೇಳಿದೆ, ನೋಡಮ್ಮ ಇವರು ಒಂದು ಆರ್ಟಿಕಲ್ ನೋಡಿದೆ ನಾನು, ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಡ್ರಾಪ್ ಔಟ್ ಕಡಿಮೆ ಜಾಸ್ತಿ ಆಗ್ತಾ ಇದೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಹೋಗ್ತಾ ಇದೆ, ಗೌರ್ಮೆಂಟ್ ಸ್ಕೂಲ್ಗೆ ನಾವು ಶಕ್ತಿ ಕೊಡಬೇಕು ಅಂತ. ಈಗ ನಾನು ಒಂದು ವಿಚಾರವನ್ನ CM ಮಾತ್ರ ಮುಂದೆ ಮಂಡಿಸಿ ಒಂದು ಕಮಿಟಿ ಮಾಡಿಸಿದ್ದೀನಿ, ಒಂದು ಹೊಸ ಪಾಲಿಸಿ ತರ್ತಾ ಇದ್ದೀನಿ. ಏನಂದ್ರೆ CSR ಪಾಲಿಸಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಇವರು ಪ್ರಣಬ್ ಮುಖರ್ಜಿ ಅವರು CSR ಅಂತ ತಂದು, ಕೋಆಪರೇಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ, ಆದಾಯ ಬಂದಂತ 2% ಅಂತ ಸಾಮಾಜಿಕ ಕಳಕಳಿಗೆ ನೀವು ಖರ್ಚು ಮಾಡಬೇಕು ಅಂತೇಳಿ ಒಂದು ತಂದ್ರು. ಆ ಹಿನ್ನೆಲೆಯಲ್ಲಿ ಕೆಲವರಿಗೆಲ್ಲ ಬೇಕಾದಷ್ಟು ಬರ್ತಾ ಇದೆ. ಒಟ್ಟು 7,800 ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲೇ ಖರ್ಚು ಮಾಡೋಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೊಂದು ಕೆಲವು ಮಾಹಿತಿ ಬಂದಿದೆ. ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದೆ, ಅವರೆಲ್ಲ ಇನ್ನ ಸ್ವಲ್ಪ ಆಟ ಆಡ್ತಾ ಇದ್ದಾರೆ, ಈ ಕಡೆ ಹೊಡಿತಾ ಇದ್ದಾರೆ. ಕೆಲವರು ಮಾತ್ರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಎದುರ್ಕೊಂಡು ಪಾಪ ನಾನು ರಿಕ್ವೆಸ್ಟ್ ಮಾಡಿದೆ ಅಂತ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ, ಟೌನಲ್ಲ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲ, ಕಾರ್ಪೊರೇಷನ್ ಅಲ್ಲ, ಪಂಚಾಯತಿ ಮಟ್ಟದಲ್ಲಿ ಈಗ ಜನ ಮಕ್ಕಳಿಗೆ, ನಾನು ಯಾಕೆ ಇಲ್ಲಿ ಬೆಂಗಳೂರಿಗೆ ಬಂದೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದ್ರು. ನಾನು ವಾಪಸ್ ಊರಿಗೆ ಹೋಗಲೇ ಇಲ್ಲ. ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಮಕ್ಕಳು ಹೋಗ್ಲಿಲ್ಲ. ಸೊ ಯಾರು ವಾಪಸ್ ಹೋಗುದಿಲ್ಲ. ಯಾವ ಜಡ್ಜ್ ಆಗಲಿ, ಯಾವ ಲಾಯರ್ ಆಗಲಿ, ಇಲ್ಲಿ ಅವಾಗುಣ ನೋಡ್ಬಿಟ್ಟು, ಕಾವೇರಿ ನೀರು ನೋಡ್ಬಿಟ್ಟು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಅಂತೇಳಿ ಜನಸಂಖ್ಯೆ, ಈಗ ಬೆಂಗಳೂರು ರಾಜ್ಯದಲ್ಲಿ 7 ಕೋಟಿ ರೂಪಾಯಿ ಜನಸಂಖ್ಯೆ, 7 ಕೋಟಿ ಜನಸಂಖ್ಯೆ ಇದ್ದರೆ ಇಲ್ಲೂ 1,40,00,000 ಬೆಂಗಳೂರು ನಗರದಲ್ಲೇ ಸೇರ್ಪಡಿದೆ. ಎಲ್ಲ ಟೌನ್ಗಳಲ್ಲಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಜನಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಈಗ 41% ಪಾಪ್ಯುಲೇಷನ್, 41% ಪಾಪ್ಯುಲೇಷನ್ ಈಗ ಟೌನ್ಗಳಲ್ಲಿ, ನಗರಗಳಲ್ಲಿ ಇವತ್ತು ಹಳ್ಳಿ ಆಗಿದೆ. ಹಳ್ಳಿ ಜನ ಹೋಗೋದು ಕಡಿಮೆ ಆಗಿದೆ. ಯಾಕೆ ಮೂಲ ಅಂದ್ರೆ 2 ವಿಚಾರ, ಒಂದು ಎಜುಕೇಶನ್, ಇನ್ನೊಂದು ಉದ್ಯೋಗ. ಇವೆರಡಕ್ಕೆ ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಒಳ್ಳೆ ಎಜುಕೇಶನ್ ಕೊಟ್ರೆ ಅಟ್ಲೀಸ್ಟ್ ಒಂದು 15 ವರ್ಷದವರು ಕೂಡ ಅಲ್ಲೇ ಉಳಿತಾರೆ. ಆಮೇಲೆ ಮುಂದಕ್ಕೆ ನಾವು ಯೋಚನೆ ಮಾಡೋಣ ಅಂತೇಳಿ ಈಗ ನಾನು ಒಂದು ಹೊಸ ತೀರ್ಮಾನ ಮಾಡಿ ಎಲ್ಲರಿಗೂ ಕೂಡ ಡೆಪ್ಟಿ ಕಮಿಷನರ್ಗೆ ಜವಾಬ್ದಾರಿ ವಹಿಸಿದ್ದೀನಿ. 3 ಪಂಚಾಯತಿಗೆ ಸೇರಿ ಒಂದು ಬೆಸ್ಟ್, ಈಗೇನು ನಾವು KPS ಸ್ಕೂಲ್ ಮಾಡಿದೀವಲ್ಲ, ಹಂಗೆ CSR ಸ್ಕೂಲ್ ಅಲ್ಲ, ಅವರೇ ಹೆಸರಲ್ಲಿ ಅವರೇ ಬಂಡವಾಳ ಹಾಕಿ ಅವರೇ ಬಿಲ್ಡಿಂಗ್ ಕಟ್ಟು, ನಮ್ಗೆ ದುಡ್ಡು ಕೊಡೋದು ಬೇಡ, ಅವ್ರ ಹೆಸರು ಇಟ್ಕೊಳ್ಳಿ ಬೇಕಾರೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಇಲ್ಲಿ ಯಾವ ರೀತಿ CBSE ICSE ಸ್ಕೂಲ್ ನ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಿದ್ದಾರೆ ಅದನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಹೊಸ ಒಂದು ಚಿಂತನೆ ಮಾಡಿ 2,000 ಸ್ಕೂಲ್ ನ ಕಟ್ಟಲಿಕ್ಕೆ ಈಗಾಗಲೇ ಹೊರಟಿದ್ದೀವಿ. ಈ ಕೆಲವು ಸ್ಕೂಲ್ ಪ್ರಾರಂಭ ಆಗಿದೆ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದ್ರ ಬಗ್ಗೆ ಪಾಲಿಸಿ ಬರ್ತದೆ. ಯಾವುದೇ ಬ್ಯಾಂಕ್ ಅವನು ಇರ್ಬೋದು, ಯಾವುದೇ ಸಂಸ್ಥೆ ಅವರು ಈಗ ನಮ್ಮಲ್ಲೂ ಕಟ್ತಾ ಇದ್ದಾರೆ. ಟೊಯೋಟಾ ಕೇಳಿ 7 ಸ್ಕೂಲ್ ಕಟ್ಟಿಸ್ತಾ ಇದ್ದೀನಿ. ಒಂದೊಂದು ಸ್ಕೂಲ್ ಒಂದೊಂದು 10 ಕೋಟಿ ರೂಪಾಯಿ ಖರ್ಚಾಗ್ತದೆ. ಒಂದೊಂದು ಸ್ಕೂಲ್ 3 ಪಂಚಾಯತಿ ಸೇರಿ ಕಟ್ಟಿಸಿ, ಬಹಳ ಏನ್ ಚಂದ್ರಶೇಖರ್ ಕಟ್ಟಿದ್ದಾರೆ ಸ್ಕೂಲ್, ಅದೇ ತರ ಸ್ಕೂಲ್ ನಮ್ಮ ಹಳ್ಳಿಲಿ ಕಟ್ಟಿಸ್ತಾ ಇದ್ದೀವಿ. ಏನ್ ನನ್ನ ಸ್ಕೂಲ್ ಇದೆ, ನನ್ನ ಸ್ಕೂಲು ಅದೇ ತರ ಹಳ್ಳಿಲಿ ಕಟ್ತಾ ಇದ್ದೀವಿ. ಮತ್ತೆ ಇಲ್ಲಿರಂತ ಸ್ಕೂಲ್ಗಳಿದೆಯಲ್ಲ, ಅವ್ರಿಗೆ ನಾನು ಸಹಾಯ ಮಾಡಿದ್ದೀನಿ. ಅವ್ರಿಗೆಲ್ಲ ಹೇಳಿದೀನಿ, ಒಬ್ಬೊಬ್ಬ ಸ್ಕೂಲು ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಅಂದ್ರೆ ಚಂದ್ರಶೇಖರ್ ಅಂತ 3 ಸ್ಕೂಲ್ ಇದೆ ಅಂತಂದ್ರೆ ಅವರು 3 ಸ್ಕೂಲ್ ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೋಬೇಕು. ಅಂದ್ರೆ ಇವ್ರ ಮಟ್ಟದ ಶಿಕ್ಷಣ ಆ ಮಟ್ಟಕ್ಕೆ ಹೋಗ್ಬೇಕು. ಈಗ 50,000 ಟೀಚರ್ಸ್ ವೇಕೆನ್ಸಿ ಇದ್ದಾರೆ. 50,000 ಟೀಚರ್ಸ್ ಈಗ ವೇಕೆನ್ಸಿ ಇದ್ದಾರೆ. ಆ 50,000 ಟೀಚರ್ಸ್ ವೇಕೆನ್ಸಿ ಇದ್ದಂತ ಸಂದರ್ಭದಲ್ಲಿ ಈ ಚಂದ್ರಶೇಖರ್ ಸ್ಕೂಲು ಅಲ್ಲಿ 4 ಸ್ಕೂಲ್ 5 ಟೀಚರ್ ಕಡಿಮೆ ಇತ್ತು ಅಂದ್ರೆ ಇವ್ರು ಆಯ್ಕೆ ಮಾಡಿ ಇವ್ರು ಸಂಬಳ ಕೊಟ್ಬಿಟ್ಟು ಇವ್ರ ಲೆವೆಲ್ಗೆ ಅವ್ರು ನಡೆಸಬೇಕು. ಇವ್ರ ಶಾಲಾ ಮಕ್ಕಳನ್ನ ಸ್ಟ್ಯಾಂಡರ್ಡ್ ಮಾಡ್ಬೇಕು. ಈಗ ನಾನು ಕೂಡ ನನ್ನ ಶಿಕ್ಷಣ ನನ್ನ ಮಗಳಿಗೆ ಹೇಳಿದ್ದೀನಿ, ನನ್ನ ಫಸ್ಟ್ ನನ್ನ 3 ಸ್ಕೂಲ್ ದತ್ತು ತಗೊಂಡೇನು ಅಂತ. ಈಗ ನನ್ನ ಸ್ಕೂಲ್ ದತ್ತು ತಗೊಂಡಿದೆ. ನಾನು 3 ಸ್ಕೂಲಿಗೆ ಅಲ್ಲ 3 ಸ್ಕೂಲ್ ಇದೆ ನಂದು. ನಾನು ಅಧ್ಯಕ್ಷರಾಗಿದ್ದಂತ ಸ್ಕೂಲು ಈಗ ರಾಜೀನಾಮೆ ಕೊಟ್ಬಿಟ್ಟು ನಮ್ಮ ಮಗಳಿಗೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ಈಗ ತಗೊಂಡಿದ್ದೀನಿ. ಸೊ ಅವರು ಆ ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು. ಸೊ ನಾನು DPS ಸ್ಕೂಲ್ಗೂ ಹೇಳಿದ್ದೀನಿ, NPS ಸ್ಕೂಲ್ಗಳಿಗೆ ಎಲ್ಲರಿಗೂ ಹೇಳಿದ್ದೀನಿ ಕಂಪಲ್ಸರಿ. ಅವ್ರು ಒಪ್ಲಿಲ್ಲ ಅಂದ್ರೆ ನನಗೆ ಗೊತ್ತಿದೆ ಅದನ್ನ ಯಾವ ರೀತಿ ಏನು ಅವ್ರಿಗೆ ದಾರಿಗೆ ತರಬೇಕು ಅಂತ ಕೂಡ ಗೊತ್ತಿದೆ. ಈಗ ನಾನು ಚರ್ಚೆ ಮಾಡಕ್ ಹೋಗಿಲ್ಲ ಅಂದ್ರೆ ಮೇಡಿಯವ್ರು ಅದನ್ನೇ ಬರೆದ್ಬಿಡ್ತಾರೆ. ಯಾಕೆಂದ್ರೆ ಅದನ್ನೇ ದೊಡ್ಡದಾಗಿ ಬರೆದ್ಬಿಟ್ಟು ನಾನು ಏನೋ ಒಂಚೂರು ಹೇಳಿದ್ರೆ ಸಾಕು, ಅದನ್ನೇ ಒಂದು ದೊಡ್ಡ ಕಾಂಟ್ರವರ್ಸಿ. ನನ್ನ ಮಾತು ಅಂದ್ರೆ ಅವ್ರು ಬಹಳ ಇಷ್ಟ, ಅವ್ರಿಗೆ ಅದು ಕಾಂಟ್ರವರ್ಸಿ ಮಾಡೋದೇ ಇಷ್ಟ. ಅಸೆಂಬ್ಲಿ ನಾನು ಯಾವ್ದೋ ಯಾರು BJP ಅವ್ರಿಗೆ ಏನೋ ಒಂದೇ ನಿನ್ಕಿನ್ನ ನಿಮ್ ಪಾರ್ಟಿ ನಿನ್ಕಿನ್ನ ಜಾಸ್ತಿ ನನ್ಗೊತ್ ಕಡೆ ಪಾರ್ಟಿ ಇದೆ ಅಂತ ಹೇಳಿದ್ರೆ ಏನ್ ಅದಕ್ಕೆಲ್ಲ ಗದೆ ಎತ್ಕೊಂಡ್ಬಿಟ್ರು ನನ್ನ ಮೇಲೆ ಬೆಳಗ್ಗೆ ಬರಬೋದ ಅಂತ ಹೇಳಿದ್ರೆ ಆ ಗದೆ ತಪ್ಪಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಇದೆ. ಇರ್ಲಿ,
ಸೊ ಹಿಂಗೆಲ್ಲ ಆಗ್ತದೆ. ಸೊ ಅದಕ್ಕೆ ನಾನು ಜಾಸ್ತಿ ಕೆಲವು ವಿಚಾರಗಳನ್ನ ಮಾತಾಡಕ್ಕೆ ಹೋಗುದಿಲ್ಲ. ಬಹಳ ಸಂತೋಷ. ನಾನು ಚಂದ್ರಶೇಖರ್ಗೆ ಹೇಳಿದ್ದೀನಿ, ನೆಕ್ಸ್ಟ್ ಎಲೆಕ್ಷನ್ಸ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇದು ಇನ್ನೊಂದು ವರ್ಷ ಇದೆ. ಬಟ್ ಈಗ ಕ್ಯಾಂಡಿಡೇಟ್ನ ಇನ್ನೊಂದು ವಾರದ ಈ 3 ದಿನದಲ್ಲೇ ಅಪ್ಲಿಕೇಶನ್ ನ ಕಾಲ್ಫರ್ ಮಾಡ್ತಾ ಇದ್ದೀನಿ. ಇವತ್ತೇ ಚಂದ್ರಶೇಖರ್ ಅವರು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ. ಯಾರ್ಯಾರು ವೇಕೆನ್ಸಿ ಇದೆ, 3-4 ಸೀಟಿನ ವೇಕೆನ್ಸಿ ಇದೆ. ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಟೀಚರ್ 4 ಇದು ವೇಕೆನ್ಸಿ ಇದೆ. ಅದಕ್ಕೆ ಈಗ ಅಪ್ಲಿಕೇಶನ್ ಕರಿತೀನಿ. ಈ ತಿಂಗಳು ಒಳಗಡೆ ಎಲ್ಲರೂ ಅಪ್ಲಿಕೇಶನ್ ಕೊಟ್ಬಿಡ್ಬೇಕು. ಆಮೇಲೆ ಎಲೆಕ್ಷನ್ ಕಮಿಟಿ ಮಾಡ್ಕೊಂಡು ಈಗ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾಕೆಂದ್ರೆ ಅವರೆಲ್ಲ ತಯಾರು ಮಾಡ್ಕೋಬೇಕು. ಮೊದಲು ಎಲೆಕ್ಷನ್, ಈಗ ಟೀಚರ್ ಎಲೆಕ್ಷನ್, ಗ್ರಾಜುಯೇಟ್ ಎಲೆಕ್ಷನ್, ನಮ್ಮ ರೆಗ್ಯುಲರ್ ಎಲೆಕ್ಷನ್ ಅಂದಾಗ ಆಗ್ಬಿಟ್ಟಿದೆ. ಈಗ ಬಹಳ ಕಷ್ಟ. ಈ ಗುರುಕಾರ್ ಅವರೆಲ್ಲ ಪಾಪ ಬಹಳ ಶ್ರಮ ಪಟ್ಟರು. ಬಹಳ ಕಷ್ಟ ಇದೆ. ಇರ್ಲಿ, ಏನಾದ್ರು ಇರ್ಲಿ, ಚಿಂತೆ ಮಾಡೋದು ಬೇಡ. ಈಗ ಮೊನ್ನೆ ಪುಟ್ಟಣ್ಣನ ತಿರ್ಗಾ ಕಾಂಗ್ರೆಸ್ ಇಂದ ಗೆದ್ರು, ಮಂಡ್ಯ ಗೆದ್ದು ಎಲ್ಲ ಗೆದ್ದಿದೀವಲ್ಲ, ಸುಮಾರು ಗೆದ್ದಿದೀವಿ. ನಮ್ಮ ಶ್ರೀನಿವಾಸ್ ಗೆದ್ದಿದ್ದಾರೆ, ಗುಲ್ಬರ್ಗ ಗೆದ್ದಿದ್ದಾರೆ, ಅದೇ ರಾಮಾಜಿಗಳೆಲ್ಲ ಗೆದ್ದಿದ್ದಾರೆ. ಸೊ ನಾವು ಈಗ ಚೇಂಜ್ ಆಗ್ತಾ ಇದೆ. ಈಗ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ. ಏನ್ ಬಿಜೆಪಿ ಅವ್ರದ್ದು ಪರ್ಮನೆಂಟ್ ಎಲ್ಲ ಏನಲ್ಲ. ಈಗ ಎಲ್ಲ ಕಾಂಗ್ರೆಸ್ ಅಲ್ಲೂ ಕೂಡ ಒಳ್ಳೆ ಲೀಡರ್ಶಿಪ್ಸ್ ಇದೆ, ಸಮಸ್ಯೆ ಇಲ್ಲ. ಸೊ ಇಷ್ಟೆಲ್ಲ ಇದೆ. ಸೊ ಅದರಿಂದ ನಾವು ಈಗ ನಿಮ್ಗೆ ಶಿಕ್ಷಣಕ್ಕೆ ಇರೋಂಥ ಟೀಚರ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಹಳೆ ವಿಚಾರಗಳನ್ನ ಬಿಟ್ಟು ಹೊಸ ವಿಚಾರಕ್ಕೆ ಆಲೋಚನೆ ಮಾಡಿ. ನಮ್ಮ ಕಾಲ ಆಗೋಯ್ತು, ಈಗ ಹೊಸ ಕಾಲ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಓವರ್ ಮಾಡ್ತಾರೆ, ಸ್ಟ್ರಕ್ಚರಿಂಗ್ ಬೇಕಾಗ್ತದೆ. ಮೊದಲೆಲ್ಲ ಏನೋ ಸಣ್ಣ ಪಣ್ಣ ಹೆಂಗೋ ನಡೀತಾ ಇತ್ತು. ಈಗೆಲ್ಲ ಬಹಳ ಗಟ್ಟಿಯಾಗಿ ಫೌಂಡೇಶನ್ ಹಾಕ್ಬೇಕು. ಈ ಫೌಂಡೇಶನ್ ಹಾಕ್ಬೇಕಾದ್ರೆ ಕೊನೆಗೆ ಈಗ ಅವ್ರು ಹೇಳಿದ್ರಲ್ಲ, ನಮ್ಮ ಚಂದ್ರಶೇಖರ್ ಹೇಳಿದ್ರಲ್ಲ, ಇಂಜಿನಿಯರ್ ಕರ್ಸೋ, ಡಾಕ್ಟರ್ ಕರ್ಸೋ, ಫೈನಾನ್ಸರ್ ಕರ್ಸೋ, ಕೊನೆಗೆ ಹೆಣ್ಮಗಳು ಅವ್ರಿಗೆಲ್ಲ ಪಾಠ ಹೇಳ್ಕೊಟ್ಟದ್ದು ಹೆಣ್ಮಗಳಿಗೆ ನಮ್ಮ ಟೀಚರ್ ಅಂತ ಅಷ್ಟು ಗೌರವನ ಕೊಟ್ಟು ಅಂತಾರೆ. ಹಂಗೆ ನಿಮ್ಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿ ಭಾರತ್ ಜೋಡೋ ಭವನ ಅಂದ್ರೆ ಇಡೀ ಭಾರತವನ್ನ ಒಟ್ಕೊಡುವಂತ ಈ ಕೂಡಿಸಿದಂತ ಭವನ ಏನು ನಮ್ಮ ರಾಹುಲ್ ಗಾಂಧಿ ಅವರ ಪ್ರಯತ್ನ ಮಾಡಿದ್ರು, ಅವರ ಹೆಸರಿನಲ್ಲಿ ಇದನ್ನ ಈ ಭವನದಲ್ಲಿ ನಿಮ್ಮನ್ನೆಲ್ಲ ಸೇರಿಸಿ ಇವತ್ತು ಸನ್ಮಾನ ಕೂಡ ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇದ್ರೆ ನೀವೆಲ್ಲ ಗೌರವದಿಂದ ಸ್ವೀಕಾರ ಮಾಡ್ಲಿ. ನೀವು ಸನ್ಮಾನ ಸಿಗ್ಲಿ ಇಲ್ಲದೆ ಹೋಗ್ಲಿ, ಆದ್ರೆ ನಿಮ್ಗೊಂದು ಆತ್ಮಸಾಕ್ಷಿ ಇದೆಯಲ್ಲ, ನಿಮ್ಮ ಮಾನಸಿಕವಾಗಿ ಒಂದು ಸಮಾಧಾನ ಇದೆಯಲ್ಲ. ನಾನು ಕೂಡ ಒಂದು 4 ಜನ ಒಳ್ಳೆ ಪ್ರಜೆಗಳನ್ನ ತಯಾರು ಮಾಡಿದ್ದೇನೆ, ಒಂದು ತಾಯಿಯ ರೂಪದಲ್ಲಿ. ಕೊನೆಗೆ ಮದರ್ ಇಸ್ ದಿ ಬಿಗ್ಗೆಸ್ಟ್ ಟೀಚರ್ ಯಾವುದೇ ಫ್ಯಾಮಿಲಿ ಅನ್ನೋದು ಇದೆಯಲ್ಲ, ಇದು ನಿಮಗೂ ಕೂಡ ಸಂತೋಷ ಆಗಬೇಕು. ಅದಕ್ಕೆ ಕೂಡ ನಾನು ಕೂಡ ಬೈ ಚಾಯ್ಸ್ ನಾನು ಒಬ್ಬ ವಿದ್ಯಾಸಂಸ್ಥೆಗಳನ್ನು ನಡೆಸಬೇಕು. ನಾನಂತೂ ಒಳ್ಳೆ ವಿದ್ಯಾ ಕಲಿಲಿಲ್ಲ, 4 ಜನಕ್ಕಾರು ತಯಾರಿ ಮಾಡೋಣ ಅಂತ. ನಮ್ಮ ಅಪ್ಪಗೆ ನಾನು ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇತ್ತು. ನಮ್ಮನೆ ರೇಡ್ ಆಗೋಯ್ತು ಯಾವುದೇ ಕಾಲದಲ್ಲಿ, ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇತ್ತು. ಕೊನೆಗೆ ನಾನು ಆಗ್ಲಿಲ್ಲ. ಕೊನೆಗೆ ನಾನಂತೂ ಇಂಜಿನಿಯರ್ ಆಗಲಿಲ್ಲ ಅಂತ ಇಂಜಿನಿಯರ್ಗಳನ್ನ ತಯಾರು ಮಾಡೋಣ ಅಂತ ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿ ಕೊನೆಗೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗುರಿ ಕೊಡ್ತಾರೆ. ಸೊ ಒಂದು ಗುರಿ ತಲುಪಬೇಕಾದ್ರೆ ಒಬ್ಬ ಗುರು ಇರಲೇಬೇಕು. ಹಂಗೆ ಈ ಸಮಾಜಕ್ಕೆ ನಾನು ಒಳ್ಳೆದಿರ ಹಾಕ್ಬೇಕಾದ್ರೆ ನೀವುಗಳು ಮುಖ್ಯ ಕಾರಣ. ಸೊ ಇವತ್ತು ಬಂದು ಬಹಳ ಸಂತೋಷದಿಂದ ಈ ಜ್ಯೋತಿನೂ ಕೂಡ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವಲ್ಪ ದೀಪ ಜ್ಯೋತಿ ಪ್ರಕಾಶಿತ ಮಹಾರಾಜರೇ, ಈ ಜ್ಯೋತಿ ಮಂಗಳ ಜ್ಞಾನವಂತರಾಗ್ಲಿ, ಗುಣವಂತರಾಗ್ಲಿ, ಆರೋಗ್ಯವಂತರಾಗ್ಲಿ ಅಂತೇಳಿ ಬಹಳ ಸಂತೋಷದಿಂದ ನಮ್ಮ ಕೆಪಿಸಿಸಿ ಅವರಲ್ಲಿ ಈ ಜ್ಯೋತಿಯನ್ನು ನಾನು ಬೆಳೆಸಿದ್ದೇನೆ. ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಶೈಕ್ಷಣಿಕ ಮುಂದಿನ ದೃಷ್ಟಿಕೋನ ಹಾಗೂ ಶಿಕ್ಷಕರ ಏಳು ಬೀಳುಗಳ ಸವಾಲುಗಳನ್ನು ಉದ್ದೇಶಿಸಿ ಮಾತನಾಡಿದಂತ ಕರ್ನಾಟಕ ಸರ್ಕಾರದ ಘನವೆತ್ತ ಉಪಮುಖ್ಯಮಂತ್ರಿಗಳು, ಪ್ರಶಸ್ತಿ ಸ್ವೀಕರಿಸುವ ಶಿಕ್ಷಕರು ಬಲಭಾಗದಲ್ಲಿ ಬಂದು ಪ್ರಶಸ್ತಿ ಸ್ವೀಕರಿಸಿದ ನಂತರ ಎಡಭಾಗದಲ್ಲಿ ನೀವು ತೆರಳಬೇಕು. ಬಸವರಾಜ ಶಂಕರಪ್ಪ ಚಂದರಗಿ, ಎಂ ಯಾವ ಅಫ್ರೀನ್ ವೈ ಅವರು ಮಾತ್ರ ನಿಂತ್ಕೊಳ್ಳಿ. ಜಗದೀಶ ವಿ ನಾಯಕ, ಸಿರಿಸಿ 7 ಜನ ನಿಲ್ಲಿಸಿ ಸರ್. ಶಿರಸಿ 7 ಮಂದಿ ಶಿಕ್ಷಕರು ಮಾತ್ರ. ನಾವು ಹೌದಾ ಎಲ್ಲರೂ ಅಲ್ಲೇ ಇರ್ರಿ. ಹಾವೇರಿ ಜಿಲ್ಲೆಯವರು ಒಟ್ಟು 11, ನಾಗರಾಜು 11 ಮಂದಿ ಮಾತ್ರ ಎಣಿಸ್ಕೊಳ್ಳಿ. ಇಲ್ಲಿ ಚೇರಲು ಎಂ ಅಯಮುಲ್ಲಾ, ಕಾಶಿನಾಥ ಶಿರಬಡಗಿ, ಬಸವರಾಜು ಬ್ಯಾಡಿ, ಧರಣೀಂದ್ರ ಪಾಟೀಲ್, ಅಬ್ದುಲ್ ಗಫಾರ್ ಅಕ್ಕಿ. ರೆಡಿ ಇದ್ದೀರಾ?
ಈಗ ಅಯ್ಯಪ್ಪ ಸವಿತಾ ಶೋಭಾ ಓಕೆ ಓಕೆ. ಶಿಕ್ಷಕ ಅಂದರೆ ಪ್ರಾಮುಖ್ಯತೆ ಇದೆ. ಶಿಕ್ಷಕ ಇದ್ದರೆ ಒಬ್ಬ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಒಬ್ಬ ಶಿಕ್ಷಕನಲ್ಲಿರ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಶಿಕ್ಷಕರ ದಿನಾಚರಣೆ ಮತ್ತು ಮುಂದಿನ ಶಿಕ್ಷಣ ಬಗ್ಗೆ ಅಭಿವೃದ್ಧಿಪಡಿಸಲು ಮತ್ತು ಮುಂದಿನ ಈಗ ಹೊಸ ಶಿಕ್ಷಣ ನೀತಿಯನ್ನು ಯಾವ ರೀತಿ ಜಾರಿಗೆ ಮಾಡಬೇಕಂತ ಅವರ ಜನ್ಮದಿನ ಸಂದರ್ಭದಲ್ಲಿ ನಾವು ಶಿಕ್ಷಕರ ದಿನವನ್ನು ಭಾಳ ನಿಯಮಾನುಸಾರ ಮಾಡಿದ್ವಿ. ಮತ್ತು ಮುಂದೆ ಶಿಕ್ಷಣ ಡೆವಲಪ್ಮೆಂಟ್ ಸಂಬಂಧ ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಕರ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೂ ಮತ್ತು ಶಿಕ್ಷಣಕ್ಕೆ ಒಳ್ಳೆಯ ಹೊಸ ಕಾರ್ಯಕ್ರಮಗಳನ್ನು ಒತ್ತಿ ನೀಡಿ ನಾವು ಒಂದು ಆಧುನಿಕ ಯುಗದಲ್ಲಿ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ನಮ್ಮ ಸರ್ಕಾರ ಸದಾಕಾಲ ಇರ್ತಂತನೂ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್, ಈಗ ಇಲ್ಲಿ ಈ ಒಂದು ಪ್ರಶಸ್ತಿಯಲ್ಲಿ ಯುವಕರನ್ನು ಕೊಟ್ಟಿದ್ದೀವಿ ಸರ್, ಮತ್ತು ಹಿರಿಯರು ಶಿಕ್ಷಕರು ಯಾರು ಅವರು ಕಾರ್ಯ ಮಾಡ್ತಕ್ಕಂಥ ಸಾಧನೆಗಳನ್ನು ನೋಡಿ ಕೂಡ ಗುರುತಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ 7-8 ಜನ ಶಿಕ್ಷಕರಿಗೆ ಇವತ್ತು ಪ್ರಶಸ್ತಿ ಕೊಟ್ಟಿದ್ದೀವಿ ಸರ್. ಈಗ ಏನು ಸರ್, ಈಗ ಏನಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಬರವಣಿಗೆ ಕೈಯಿಂದ ಬರಿತಿದ್ವು, ಓದುವುದು ಪುಸ್ತಕಗಳಿಂದ ಓದ್ತಾ ಇದ್ವಿ. ಆದರೆ ಈಗ ಏನಾಗುತ್ತೆ, ಟೆಕ್ನಾಲಜಿ ಮುಂದುವರೆದಿದೆ. ಇವತ್ತು ನಾವು ಕಂಪ್ಯೂಟ್ರಲ್ಲೇ ಎಲ್ಲವನ್ನು ಕಲಿಬೇಕಾಗಿದೆ ಸರ್. ಈಗ ಯಾವಾಗ ಏನಾಗುತ್ತೆ ಅಂದರೆ ಈ ಜನ್ರೇಷನ್ನು ಆಧುನಿಕ ಬದಲಾವಣೆ ಆಗ್ತಾ ಹೋದಾಗ ನಾವು ಶಿಕ್ಷಣ ಕೂಡ ಬದಲಾವಣೆ ಮಾಡಬೇಕಾಗ್ತದೆ ಸರ್. ಅದಕ್ಕಾಗಿ ಈ ಮುಂದೆ ಏನಾದಂದರೆ ನಾವು ಯಾವ ರೀತಿ ವೈಜ್ಞಾನಿಕವಾಗಿ ಬೆಳೀತಾ ಇದೆ ಶಿಕ್ಷಣ, ಆ ಶಿಕ್ಷಣವನ್ನು ಅದೇ ರೀತಿಯಲ್ಲಿ ಒಂದು ಉನ್ನತ ಮಟ್ಟದಂಥ ಶಿಕ್ಷಣ ನಮ್ಮ ಭಾರತದಲ್ಲಿ ಬೇಕು, ನಮ್ಮ ರಾಜ್ಯದಲ್ಲಿ ಬೇಕು. ಅದಕ್ಕಾಗಿ ಮುಂದಿನ ದಿನಗಳೇನೆಂದರೆ ನಾವು ಟೆಕ್ನಾಲಜಿ ಪರವಾಗಿ ಅಂದರೆ ವೈಜ್ಞಾನಿಕ ಪರವಾಗಿ ಏನು ಶಿಕ್ಷಣ ಡೆವಲಪ್ಮೆಂಟ್ ಆಗಿದೆ, ಆ ಹೊಸ ನೀತಿ ಶಿಕ್ಷಣ ಪ್ರಕಾರ ನಾವು ಹಳೆದನ್ನು ಅನುಸರಿಸ್ಕೊಂಡು ಮುಂದಿನ ಹೊಸ ಯಾವ ರೀತಿ ಬದಲಾವಣೆ ಆಗ್ತಾ ಬದಲಾವಣೆಗೆ ತಕ್ಕಂಥ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ನಾವು ಶ್ರಮ ವಹಿಸ್ತೀವಿ ಸರ್. ಈಗ ಇವತ್ತಿನ ದಿವಸ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅವರು ನಮ್ಮನ್ನು ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಶಿಕ್ಷಕರ ಘಟಕಕ್ಕೆ ಪಕ್ಷ ಸಂಘಟನೆಗಾಗಿ ಮತ್ತು ಶಿಕ್ಷಣ ಸಂಘ ಅಭಿವೃದ್ಧಿಗಾಗಿ ನಮ್ಮನ್ನು ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಶಿಕ್ಷಕರ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿ ಇವತ್ತು ಆದೇಶ ಕೊಟ್ಟಿದ್ದಾರೆ. ಎಲ್ಲರಿಗೂ ಶುಭಾಶಯ. ಮತ್ತು ಇವತ್ತು ದಿವಸದಲ್ಲಿ ಅಂದರೆ ನಾವು ಅವ್ರು ಕೊಟ್ಟಂಥ ಆದೇಶವನ್ನು ಚಾತು ತಪ್ಪದೆ ಒಳ್ಳೆಯ ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕಿರ್ಬೋದು, ಶಿಕ್ಷಕರಿರ್ಬೋದು, ಎಲ್ಲ ರೀತಿಯಲ್ಲಿ ಮತ್ತು ಪಕ್ಷ ಸಂಘಟನೆಯಲ್ಲಿ ಅವ್ರಿಗೆ ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಶಪ್ಪ ಗಾಜರ್ಕೋಟೆ ಅಂತೇಳಿ ಯಾದಗಿರಿ ಸರ್ ಅನ್ನೋದು ಇವಾಗ ರಾಜ್ಯದ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಜನ್ಮದಿನ ಆಚರಣೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ಭಾಗವಹಿಸಿದಂಥ ಎಲ್ಲ ಶಿಕ್ಷಕ ಸಮುದಾಯಕ್ಕೂ ಮತ್ತು ಎಲ್ಲ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೂ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ನಾನು ತುಂಬವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ನಾನು ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಸವದತ್ತಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕಗದಾಳ ಶಾಲೆಯಿಂದ ಇಲ್ಲಿ ಬಂದು ಹಾಜರಾಗಿದ್ದೇನೆ. ಇಲ್ಲಿ ಜೋಡೋ ಎನ್ನುವಂಥ ಒಂದು ಸಭಾಂಗಣದಲ್ಲಿ ಈ ಕಾಂಗ್ರೆಸ್ ಸಮಿತಿಯಿಂದ ಒಂದು ರಾಜ್ಯ ಮಟ್ಟದ ರಾಜೀವ್ ಗಾಂಧಿ ಏನು ರಾಜ್ಯ ಮಟ್ಟದ ಏನು ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ, ಅದು ಒಳ್ಳೆಯ ಕೆಲಸ, ಉತ್ತಮವಾದ ಕೆಲಸ. ಮತ್ತು ಅಲ್ಲೊಂದು ಸಾಹಿತ್ಯರ ಒಂದು ಒಳ್ಳೆಯ ಸಾಹಿತ್ಯ ಆಯಿತು, ಭಾಷಣ ಆಯಿತು. ಅಂದರೆ ಹಿಂದಿನ ಶಿಕ್ಷಣ ಯಾವ ರೀತಿ ಇತ್ತು, ಈಗಿನ ಶಿಕ್ಷಣ ಯಾವ ರೀತಿ ಆಗೈತಿ, ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಏನು ವ್ಯತ್ಯಾಸ ಆಗ್ತದೆ ಅನ್ನೋದು ಭಾಳ ಒಳ್ಳೆಯ ರೀತಿಯಿಂದ ಮಾತಾಡಿದರು. ಅದನ್ನು ಭಾಳ ಆಲಿಸಿದ್ವಿ, ಬಟ್ ಭಾಳ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ನಮ್ಗೆ ಹೆಮ್ಮೆಯ ವಿಷಯ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ರೀತಿಯಿಂದ ಮಾತಾಡಿದರು. ಮತ್ತು ಶಿಕ್ಷಕರ ಪರವಾಗಿ ಏನು ಕೆಲಸ ಮಾಡಬೇಕು, ಮತ್ತು ಹಳ್ಳಿಯ ಮಕ್ಕಳಿಗೆ ಹೆಂಗೆ ಗುರುತಿಸಬೇಕು, ಹಳ್ಳಿಯ ಮಕ್ಕಳು ಯಾವ ರೀತಿ ಮುಂದೆ ಬೆಳಿಬೇಕು ಅನ್ನೋದನ್ನು ಭಾಳ ಮಾರ್ಮಿಕವಾಗಿ ಮಾತಾಡಿದರು. ಅದು ಸರಿಯಾಗಿ ಆಕಸ್ಮಿಕವಾಗಿ ಈ ಭಾರತ ದೇಶದೊಳಗೆ ಯಶಸ್ವಿ ಆದರೆ ಒಂದು ಗ್ರಾಮೀಣ ಮತ್ತು ಶಹರಕ್ಕೆ ವ್ಯತ್ಯಾಸವೇ ಇಳುವುದಿಲ್ಲ. ಯಾಕಂದ್ರೆ ನಾವು ಮುಖ್ಯವಾಗಿ ಅಲ್ಲಿ ಕೊಡಬೇಕಾದ ಮಹತ್ವ ಗ್ರಾಮೀಣಕ್ಕಾಗಿ ಅದನ್ನು ಒಳ್ಳೆಯ ರೀತಿಯಿಂದ ಮಾರ್ಮಿಕವಾಗಿ ಹೇಳಿದರು. ಅದು
ಈ ಸಭಾಂಗಣಕ್ಕೆ ಭಾಳ ಶೋಭೆ ತರ್ತದೆ. ಆಮೇಲೆ ಈ ಪ್ರಶಸ್ತಿಗಳು ಏನದಲ್ಲ, ನಾವು ಇದು ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಂಗೆ, ಅಥವಾ ಪ್ರಶಸ್ತಿಗೊಂಡಂದ್ರೆ ಇದೊಂದು ಜವಾಬ್ದಾರಿ ಕೊಟ್ಟಂಗೆ, ಹೆಚ್ಚಿನ ಜವಾಬ್ದಾರಿ ಇದ್ದಂಗೆ, ಹೆಚ್ಚಿನ ಕೆಲಸ ಮಾಡೋಕ್ಕೆ ಭಾಳ ಯಶಸ್ವಿ ಮಾಡಿದಂಗೆ ಮತ್ತು ನಮಗೆ ಭಾಳ ಜವಾಬ್ದಾರಿ ಬಿತ್ತಿದ್ದು. PSI ಅವರ ಒಂದು ಮೊಬೈಲ್ದಲ್ಲಿ ನಾನು ನೋಡಿದ್ದೆ, ಯಾವಾಗ ಶಾಲೆಯೊಳಗೆ ಬಡತಗಳು ಹೆಚ್ಚಿದ್ದು ಅವಾಗ ಅವ್ರು ದೊಡ್ಡವ್ರಾದ್ಮ್ಯಾಗ ಪೊಲೀಸ್ ಸ್ಟೇಷನ್ ಅವ್ರ ಕೆಲಸ ಕಡಿಮೆ ಆಗಿತ್ತು. ಆದರೆ ಏನಾಗುತ್ತೆ ಅಂದ್ರೆ ನಮ್ಮ ಶಾಲೆಯೊಳಗೆ ಬಡತ ಕಡಿಮೆ ಆಗಿದ್ದಾವೆ, ಪೊಲೀಸ್ ಸ್ಟೇಷನ್ದಾಗ ಬಡತ ಹೆಚ್ಚಿಗಿದ್ದಾವೆ. ಇದರ ಮ್ಯಾಗ ನಾವು ತಿಳ್ಕೊತೀವಿ ಏನಂದ್ರೆ, ನಾವು ಶಿಕ್ಷೆ ಇಲ್ಲದ ಶಿಕ್ಷಣ ಇಲ್ಲ. ಯಾವಾಗ ಆ ಮಕ್ಕಳಿಗೆ ಹುಟ್ಟಿದ ತಕ್ಷಣ ನಾವು ಮೊಬೈಲನ್ನು ಕೊಡಾಕತ್ತೀವಿ. ಈಗ ಮಗುವಿಗೆ ತಾಯಿ ಹಾಲು ಕೊಡಾಕತ್ತಿಲ್ಲ, ಈಗ ಮೊಬೈಲ್ ಕೊಡಾಕತ್ತಿದ್ದಾಳೆ. ಇದೇ ರೀತಿ ಸಂಸ್ಕೃತಿ ಮುಂದುವರೆದ ಕರೆ ಆದ್ರೆ ಬಹುಶಃ ಹುಟ್ಟಿದ 1 ವರ್ಷಕ್ಕೆ ಚಸ್ಮಾ ಬರ್ಬೋದು ಅಂತ ನನ್ನ ಅನಿಸಿಕೆ. 36 ವರ್ಷ ನನ್ನ ಸರ್ವಿಸ್, 36 ವರ್ಷದಿಂದ ನಾನು ಪಾಠ ಹೇಳ್ತಿದ್ದೆ. ಗಣಪ ಈತ ಗಣಪ, ಆಮೇಲೆ ಇವಳು ಕಮಲ, ಅರಸ, ಎಷ್ಟು ಚಂದ ಇತ್ತಿರೋದು. ಈಗ ಏನೈತಂದ್ರೆ ಹುಟ್ಟಿದ ಕೂಲೇನ ಅಂಕಲ್ ಡ್ಯಾಡಿ ಅಂತ ಕಲ್ಸಾಕತ್ತೀವಿ. ಆಮೇಲೆ ಮೊಬೈಲನ್ನು ಹಿಡಿಯೋಕೆ ಕಳಿಸಿವಿ. ಆಗಿನ ಚಿತ್ರಗಳು ಎಷ್ಟು ಚಂದಿದ್ದು, ಆಮೇಲೆ ಆಗಿನ ಒಂದೊಂದು ಅಕ್ಷರಗಳು ಎಷ್ಟು ಗುರ್ತಿದ್ವು. ಇನ್ನೂವರೆಗೆ ನಮ್ಗೆ ನೆನಪೈತಿ, ನಮ್ಗೆ ಅಂಥ ಹಾಡುಗಳನ್ನ ನೋಡಿದ್ವಿ ಅಂದ್ರೆ, ಬಾಬಾ ಗಿಳಿ ಎಷ್ಟು ಚಂದ ಐತಿ ಹಾಡು, 1 2 ಬಾಳೆ ಎಲೆ ಹರಡು ಅಂತ ಎಷ್ಟು ಚಂದ ಐತಿ. ಆ ಹಾಡುಗಳು ಭಾಳ ದೂರ ಆಗಿಬಿಟ್ಟವ. ಆ ಹಾಡುಗಳು ನಮ್ಗೆ ಇನ್ನೂವರೆಗೆ ಭಯಪಟ್ಟದವ. ಬಟ್ ಮಗುವಿಗೆ 1ನೇ ಕ್ಲಾಸಿಗೆ ಕಲಿಸಿದಂಥ ಮಗುವಿಗೆ ಆ ಹಾಡು 2 ವರ್ಷ ಅಲ್ಲ 4 ವರ್ಷ ಆದರೂ ಭಯಪಟ್ಟಿರಂಗಿಲ್ಲ. ಖುಷಿ ಆಗ್ತಾ ಇದೆ, ಮೇಲಾಗಿ ಜವಾಬ್ದಾರಿ ಹೆಚ್ಚು ಅನಿಸ್ತಾ ಇದೆ. ಇದು ಪಡೆದೇ ಇದ್ರೆ ಒಂದು ಟೈಪ್ ನಮ್ಮ ಬಿಂದಾಸ್ ಆಗಿ ರಿಲ್ಯಾಕ್ಸ್ ಆಗಿ ಹೋಗ್ತೀವಿ. ಬಟ್ ಇದು ತೊಗೊಂಡ್ಕೊಳ್ಳಿ ಭಾಳ ನಮ್ಗೆ ಜವಾಬ್ದಾರಿ ಐತೆ ಅಂತ ನಾವು ತಿಳ್ಕೊಂಡು, ಇವಾಗ ಮೊಬೈಲ್ದೊಳಗೆ ಇಡೀ ಗ್ರಂಥಾಲಯನ ನಾವು ಒಂದು ನಿಮಿಷದೊಳಗೆ ಮೊಬೈಲ್ದಾಗ ಇದು ನಾವು ಸೇವ್ ಮಾಡ್ಬೋದು. ಮತ್ತು ಮೇಲಾಗಿ ನಾವು ಇಡೀ ಮೊಬೈಲ್ದೊಳಗೆ 1 ನಿಮಿಷನಾಗ ಇಡೀ ಗ್ರಂಥಾಲಯನ ಓದ್ಬೋದು, ಅಷ್ಟು ವಿಷಯ ಐತಿ. ಅಂದಮ್ಯಾಗ ಗ್ರಂಥಾಲಯ ಕಮ್ಮಿ ಆಗೋದು ಹೆಚ್ಚಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಯಾವಾಗ ಮೊಬೈಲ್ ಹೋಗತಿ, ಯಾವಾಗ ಈ ಗೂಗಲ್ ಹೋಗತಿ, ಗ್ರಂಥಾಲಯ ಹೆಚ್ಚಕ್ಕೆ ಹೊರತಾಗಿ ಇನ್ನು ಗ್ರಂಥಾಲಯಗಳು ಹೆಚ್ಚಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ಏನೈತಂದ್ರೆ 1 ನಿಮಿಷನಾಗ ಇಡೀ ಗ್ರಂಥಾಲಯ ಬರ್ತೈತಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ. ಬಹುಶಃ ರಾಜ್ಯದಲ್ಲಿ ಲಕ್ಷಾನುಗಟ್ಟಲೆ ಜನ ಶಿಕ್ಷಕರು ಇವತ್ತು ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ, ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಕ್ಕಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಎಲ್ಲ ಶಿಕ್ಷಕರನ್ನು ಗುರುತಿಸುವಂಥ ಕೆಲಸ ಆಗೋದಿಲ್ಲ. ಇವತ್ತು ಇಲಾಖೆ ಇವತ್ತು ಪ್ರಶಸ್ತಿಗಳನ್ನು ಕೊಟ್ಟರೂ ಸಹಿತ ಜಿಲ್ಲಾ ಹಂತದಲ್ಲಿ ಒಂದು ತಾಲೂಕಿಂದ ಒಬ್ಬಿಬ್ಬರನೋ ಅಥವಾ ರಾಜ್ಯ ಮಟ್ಟದಲ್ಲಿ ಒಂದು 20ರಿಂದ 30 ಮಂದಿಗೆ ಪ್ರಶಸ್ತಿ ಕೊಡ್ತಾರೆ ವಿನಃ ನೂರಾರು ಮಂದಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಾಲೂಕಾ ಮಟ್ಟದಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರನ್ನು ಗುರುತಿಸಿ ಇದು ರಾಜ್ಯ ಮಟ್ಟಕ್ಕೆ ಕರೆದು ರಾಜ್ಯ ಹಂತದಲ್ಲಿ ಸುಮಾರು 200-250 ಜನ ಶಿಕ್ಷಕರನ್ನು, ಇವತ್ತು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು ಮತ್ತು ಕಾಲೇಜ್ ಶಿಕ್ಷಣ ಇರ್ಬೋದು, ಈ 3 ಹಂತದ ಶಿಕ್ಷಕರನ್ನು ಗುರುತಿಸಿ ಅವರ ಕೆಲಸವನ್ನು ನೋಡಿ ಅವರನ್ನು ಪ್ರೋತ್ಸಾಹಿಸೋದ್ರ ಜೊತೆಗೆ ಅಭಿನಂದಿಸುವಂಥದ್ದು ಇದೆಯಲ್ಲ, ಇದು ಮೋಸ್ಟ್ಲಿ ದೇಶದಲ್ಲಿ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಕೆಲಸ. ಆ ಕೆಲಸವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ಶಿಕ್ಷಕರ ಘಟಕದಿಂದ ಏನು ಹಮ್ಮಿಕೊಂಡಿದ್ದಾರೆ, ಅತ್ಯಂತ ಬಹಳ ಸ್ತುತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇವತ್ತು ಏನಾದರೂ ಬದಲಾವಣೆ ಆಗಬೇಕಂದ್ರೆ ಶಿಕ್ಷಕರಿಂದ ಮಾತ್ರ ಸಾಧ್ಯ. ಇವತ್ತು ಇಲಾಖೆ ಪ್ರತಿ ವರ್ಷ ಅಗತ್ಯಕ್ಕೆ ತಕ್ಕಂತೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದೆ. ಇವತ್ತಿನ ಹೊಸ ಶಿಕ್ಷಕರು ಸಹಿತ ತಮ್ಮದೇ ಆದ ಜ್ಞಾನವನ್ನು, ತಮ್ಮ ಹೊಸ ಟೆಕ್ನಾಲಜಿಗಳನ್ನು ಬಳಸಿ ಇವತ್ತು ಪಾಠ ಬೋಧನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಒಂದೇನಪ್ಪ ಅಂದರೆ ಇವತ್ತು ಇದು ಪ್ರಶಸ್ತಿ ಏನೇನು ಕೊಡ್ತಾ ಇದ್ದಾರೆ, ಕೇವಲ ಸೀನಿಯರ್ಸ್ಗಳಿಗೆ ಕೊಡ್ತಾ ಇಲ್ಲ, ಯುವಕರು ಸಹಿತ ಸುಮಾರು ಒಂದು 7-8 ವರ್ಷ ಕೆಲಸ ಮಾಡಿದಂಥ ಕ್ರಿಯಾಶೀಲ ಶಿಕ್ಷಕರನ್ನು ಸಹಿತ ಗುರುತಿಸಿ ಇವತ್ತು ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಈ ಶಿಕ್ಷಣದಲ್ಲಿ ವಿಶೇಷವಾದಂಥ ಕ್ರಾಂತಿಯನ್ನು ಮಾಡಿದರು. 1986 ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದ್ದರು, ಅವರ ಮುಖಾಂತರನೇ ಕ್ರಾಂತಿ ಆದಂಥದ್ದು. ಅದಕ್ಕೆ ಆ ಹಿನ್ನೆಲೆ ಒಳಗೆ ಅವರನ್ನು ನೆನಪಿಸಿಕೊಳ್ಳೋದ್ರ ಜೊತೆಗೆ ಇವತ್ತು ಶಿಕ್ಷಕರ ದಿನಾಚರಣೆ ಎಂದು ರಾಧಾಕೃಷ್ಣನವರು ನೆನೆಸ್ಕೊಂಡು ಶಿಕ್ಷಕರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯ ಭಾಳ ಅತ್ಯಂತ ಶ್ಲಾಘನೀಯ ಅಂಥೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ. I am Dr. Noor Pasha. My qualification is MSc, B.Ed, PhD. I am coming from the Sanjay Nagar, Bangalore North District. I am the chairman of the Subhash and Newton Group of Schools in Bangalore. I am very glad to express that today I got a reward, Rajiv Gandhi the award from the Karnataka state. I am very happy that I got the fruitful of my work hard in the age of nearly 39 years of my teaching experience and on the basis of my qualifications. I am very thankful to the government of Karnataka, and also I am thankful to Dr. D.K. Shivkumar and the Chief Minister Siddaramaiah, and also those who are organizing this function. For each of them, I am very thankful to
ಥ್ಯಾಂಕ್ಫುಲ್ ಟು ಆಲ್. ನಾನು ಡಾಕ್ಟರ್ ನೂರ್ ಪಾಷಾ. ನನ್ನ ಕ್ವಾಲಿಫಿಕೇಷನ್ ಈಸ್ MSc, B.Ed, PhD. ನಾನು ಈ ಬೆಂಗಳೂರು ಉತ್ತರ ದಕ್ಷಿಣದಿಂದ ಸಂಜಯ್ ನಗರ ಏರಿಯಾದಿಂದ ಬಂದಿದ್ದೀನಿ. ನಾನು ಚೇರ್ಮನ್ ಆಗಿ ನ್ಯೂಟನ್ ಆ್ಯಂಡ್ ಸುಭಾಷ್ ಗ್ರೂಪ್ ಆಫ್ ಸ್ಕೂಲ್ಸ್ ನಡೆಸ್ತಾ ಇದ್ದೀನಿ ಬೆಂಗಳೂರಿನಲ್ಲಿ. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾಯಿದೆ ಈ ಅವಾರ್ಡ್ ತೊಗೊಂಡು. ಕರ್ನಾಟಕ ಗೌರ್ಮೆಂಟ್ ಮತ್ತು ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನಿಂದ ನಮಗೇನು ಅವಾರ್ಡ್ ಸಿಕ್ಕಿದೆ ಇದಕ್ಕೆ ನಾನು ತುಂಬ ಸಂತೋಷ ಆಗಿದ್ದೀನಿ. ನಾನು ಪ್ರತಿಯೊಬ್ಬರಿಗೂ DK ಶಿವಕುಮಾರ್ಗೂ ಮತ್ತು CM ಸಿದ್ದರಾಮಯ್ಯ ಅವ್ರಿಗೆ ಮತ್ತು KPSCC ಚೇರ್ಮನ್ ಅವ್ರಿಗೆ, ಅವ್ರು ಯಾರ್ಯಾರು ಆರ್ಗನೈಸ್ ಮಾಡೋರು ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ. ತುಂಬ ಸಂತೋಷ ಆಯಿತು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ನಮಸ್ತೆ, ನಮಸ್ಕಾರ. ನನ್ನ ಹೆಸರು ನಿಹಾಲ್ ಪಾಷಾ ಅಂತ. ಇವತ್ತು ನಮ್ಮಪ್ಪಗೆ ರಾಜೀವ್ ಗಾಂಧಿ ಸ್ಟೇಟ್ ಲೆವೆಲ್ ಅವಾರ್ಡ್ ಸಿಕ್ಕಿದೆ. ನನಗೆ ತುಂಬ ಸಂತೋಷ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಇವ್ರ ಮಗ ಆಗಿ ನಾನು ಇವ್ರಿಗೆ ನೋಡ್ತಾ ಇದ್ದೀನಿ, ಇವ್ರಿಗೆ ಅವಾರ್ಡ್ ಸಿಕ್ಕಿದೆ ಅಂತ. ನನಗೂ ಆಸೆ ಇದೆ ಈ ಥರ ಅವಾರ್ಡ್ಸ್ ಸಿಗಬೇಕಂತ. ಇವ್ರು ಹೇಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ಕಷ್ಟಪಡೋಕ್ಕೆ ನನಗೆ ಸಾಧ್ಯ ಇಲ್ಲ ಅನಿಸುತ್ತೆ. ಆದರೂ ಕೂಡ ನಾನು ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ. ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಹ್ಯಾಪಿ ಟು ಬಿ ಅ ಸನ್ ಆಫ್ Dr. Noor Pasha. He has achieved an award today, and I hope I receive this award in a couple of years. Hopefully, if I work hard as him. And I really thank Dr. DK Shivkumar sir and Siddaramaiah sir and the KPCC association and the Congress government, who has really done such a fantastic job of awarding the teachers for. He's been working since 40 years, and the Congress government has really taken a good initiative to appreciate the teachers' hard work, and to see sir coming and giving a wonderful speech about the teachers, and the Congress doing an amazing work. I am really happy with the government, and I'm happy to be a part of this government celebration of Teachers' Day. Thank you so much. Thank you so much. Thank you everyone. Thank you so much for everything, and congratulations sir for a beautiful award. Thank you so much. ಇವತ್ತು ಈದ್ ಮಿಲಾದು ಇದೆ. ಈ ಈದ್ ಮಿಲಾದ್ನಲ್ಲಿ ನಮಗೆ ಒಂದು ಈದಿ ಅಂತ ಹೇಳ್ತಾರೆ, ಈದ್ನಲ್ಲಿ ಸಿಗೋದು. ಇದು ಅವಾರ್ಡ್ ಒಂದು ಈದಿ ಥರ, ನಮ್ಮ ಗೌರ್ಮೆಂಟಿಂದ ಒಂದು ಈದಿ ಸಿಕ್ಕೋ ಥರ ನಮಗೆ ತುಂಬ ಖುಷಿ ಆಯಿತು. ಪ್ಲಸ್ ಟೀಚರ್ಸ್ ಡೇ ಇದೆ, ಪ್ಲಸ್ ಓಣಮು ಇದೆ. ಮೂರು ಒಕೇಶನ್ಸ್, ಫೆಸ್ಟಿವಲ್ಸ್ ಬಂದಿದೆ ಜೊತೆಯಲ್ಲಿ. ನಮಗೂ ಇದು ತುಂಬ ಒಳ್ಳೆ ಮತ್ತು ತುಂಬ ಖುಷಿ ಅನಿಸ್ತಾ ಇದೆ. ಅದಕ್ಕೆ ತುಂಬ ಧನ್ಯವಾದ ಫಾರ್ ಆಲ್ ದಿ ಅಸೋಸಿಯೇಷನ್ಸ್ ಆ್ಯಂಡ್ ದ ಕಾಂಗ್ರೆಸ್ ಗೌರ್ಮೆಂಟ್. ಥ್ಯಾಂಕ್ ಯು ಸೋ ಮಚ್. ಈ ಅವಾರ್ಡ್ ಒಂದು ಅರ್ಥ ಬಂದಿದೆ ಅಂತ ಅನಿಸುತ್ತೆ ಸರ್. ರಾಜೀವ್ ಗಾಂಧಿ ಅವರು ತುಂಬ ಮಹಾನ್ ವ್ಯಕ್ತಿ. ಅಂಥ ಮಹಾನ್ ವ್ಯಕ್ತಿ ಪೂರಕವಾದ ಒಂದು ಅವಾರ್ಡ್ ನಮ್ಮ ಸರ್ಗೆ ಸಿಕ್ಕಿದೆ. ನಿಜವಾಗ್ಲೂ ಆ ಅವಾರ್ಡ್ಗೊಂದು ಅರ್ಥ ಬಂದಿದೆ. ಆಮೇಲೆ ಇವತ್ತಿನ ದಿನ ವಿಶೇಷತೆ ನೋಡಿ, ಟೀಚರ್ಸ್ ಡೇ, ಶಿಕ್ಷಕರ ದಿನಾಚರಣೆ, ಆಮೇಲೆ ಈದ್ ಮಿಲಾದ್, ಓಣಂ, ಈ 3 ಹಬ್ಬಗಳ ಕೊಡುಗೆ ಅಂತಲೇ ಹೇಳ್ಬೋದು ನಮ್ಮ ಸರ್ಗೆ ಅವಾರ್ಡ್ ಸಿಕ್ಕಿರೋದು. ಇವ್ರ ಸರ್ವೀಸು, ಇವರು ನಡ್ಕೊಂಡು ಬಂದಂಥ ರೀತಿ ನಮಗೆಲ್ಲರಿಗೂ, ನಮ್ಮೆಲ್ಲ ಶಿಕ್ಷಕರಿಗೂ ಒಂದು ಮಾರ್ಗದರ್ಶನ. ಇಷ್ಟು ವರ್ಷದಲ್ಲಿ ಎಷ್ಟೆಷ್ಟೋ ಒಳ್ಳೆ ಮಕ್ಕಳು ಆಚೆ ಬಂದಿದ್ದಾರೆ ನಮ್ಮ ಸಂಸ್ಥೆಯಿಂದ. ಅವ್ರಿಗೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಈ ಅವಾರ್ಡ್ ಸಿಕ್ಕಿದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಮತ್ತು ಈ ಅವಾರ್ಡ್ ನಮ್ಮ ಸರ್ಗೆ ಇವತ್ತು ರೆಕಗ್ನೈಸ್ ಮಾಡಿ ಕೊಟ್ಟಂತಹ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸರ್ ಅವರು, ನಿಜವಾಗ್ಲೂ ಅವ್ರ ಮಾತುಗಳು ಕೇಳಿ ನಮಗೆ ಇವತ್ತು ಎಷ್ಟೊಂದು ಸಂತೋಷ ಆಯಿತು ಅಂದರೆ, ಎಷ್ಟು ಅರ್ಥಪೂರ್ಣವಾದ ಮಾತು. ಶಿಕ್ಷಕರ ಬಗ್ಗೆ ಅವ್ರಿಗಿರೋ ಅಂಥ ಒಂದು ಅಭಿಮಾನ, ಮತ್ತು ಎಲ್ಲ ಕಾಂಗ್ರೆಸ್ ಮಂದಿಗಳು ಸೇರಿ ಇದನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಎಷ್ಟೊಂದು ಜನಕ್ಕೆ, ಬರೀ ನಮ್ಮ ಸರ್ ಅಂತ ಹೇಳ್ತಿಲ್ಲ, ಇಡೀ ರಾಜ್ಯದಲ್ಲಿ ಎಷ್ಟೋ ಶಿಕ್ಷಕರಿಗೆ ಅವರು ಅವಾರ್ಡ್ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ ಸರ್. ತುಂಬ ಥ್ಯಾಂಕ್ಸ್. ಮಿಥುನ, ಈ ಸಂಸ್ಥೆಯಲ್ಲಿ ನಾನು 26 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ.